ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇವತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಡಾಕ್ಟರ್ ನವೀನ್ ಪಾಟೀಲ್, ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಸರ್ಜನ್, ಡಿಫಾರ್ಮೇಟರಿ ಕಂಜಂಕ್ಷನ್, ಜಾಯಿಂಟ್ ಪ್ರಿಸರ್ವೇಷನ್ ಅಂಡ್ ರೀಕನ್ಸ್ಟ್ರಕ್ಷನ್, ಅಡಾಲಸನ್ ಮಸ್ಕ್ಯುಲೋಸ್ಕೆಲಿಟಲ್ ಸ್ಪೆಷಲಿಸ್ಟ್ ಇವರು. ಎಸ್ ರೀ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಬಗ್ಗೆ. ಎಸ್ ರೀ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಮಕ್ಕಳು, ಎಲುಬು, ನರ ಮತ್ತು ಕೀಳು ಚಿಕಿತ್ಸೆಗೆ ವಿಶೇಷ ಇವರು. ಸೊ ನಡೀರಿ, ಈ ಒಂದು ವಿಷಯ ಕುರಿತು ನಾವು ಮಾತನಾಡೋಣ. ಆದ್ರೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನವೀನ್ ಪಾಟೀಲ್ ಅವರಿಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸೊ ನನ್ನ ಹೆಸರು ಡಾಕ್ಟರ್ ನವೀನ್ ಕುಮಾರ್ ಪಾಟೀಲ್ ಅಂತ. ನಾನು ಮಕ್ಕಳ ಎಲುಬು ಮತ್ತು ಕೀಳು ಮತ್ತು ನರ ತಜ್ಞರು. ಮಕ್ಕಳಲ್ಲಾಗುವ ಎಲುಬು ಕೀಳು ಸಮಸ್ಯೆಗೆ ಸ್ಪೆಷಲಿಸ್ಟ್. ಸೊ ಇದು ಆರ್ಥೋಪೆಡಿಕ್ಸ್ ಆದ್ಮೇಲೆ ಸ್ಪೆಷಲ್ ಟ್ರೈನಿಂಗ್ ಎಲ್ಲ ಅಂಡರ್ಗೋ ಆಗಿರ್ತೀವಿ. ಇದರಲ್ಲಿ ಶಿಶುವಿಂದ ಹಿಡಿದು ಹುಟ್ಟಿದ ಮಗುವಿಂದ ಆಲ್ಮೋಸ್ಟ್ 25 ವರ್ಷವರೆಗೆ ಎಲ್ಲಾ ಎಲುಬು ಮತ್ತು ಕೀಳು ಸಮಸ್ಯೆಗೆ ಇದೆಲ್ಲ ಏನೇನು ಸಮಸ್ಯೆ ಎಲ್ಲ ಉಂಟಾಗಿಲ್ಲ ಅದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ವಿಶೇಷವಾಗಿ ಬರ್ತಾ ಇರೋದು ಅಂದ್ರೆ ಡಿಸೀಸಸ್ ಅಂದ್ರೆ ಕ್ಲಬ್ ಫುಟ್ ಮೇನ್, ಅದು ನಾವು ವಕ್ರಪಾದ ಅಂತ ಹೇಳ್ತೀವಿ. ವಕ್ರಪಾದ ಅಂತ. ಸೊ ಇದು ಹುಟ್ಟದಾನಿಂದ ಬರುವಂತ ಕಂಡೀಷನ್, ಬಹಳ ಸಾಮಾನ್ಯವಾಗಿ ಕಂಡೀಷನ್. ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಕಾಲದ ಪಾದ ಏನಿರುತ್ತೆ ಒಳಗಡೆ ಹೊಳ್ಳಿರ್ತಾವು. ಸೊ ಇದೆಲ್ಲ ನಾರ್ಮಲಿ ಇದು ಎದಕ್ ಬರ್ತಿತ್ತು ಅಂತ ಹೇಳಿ ಅಷ್ಟು ಸಂಶೋಧನೆ ಮಾಡಿದಾಗ ಈಗ ಯಾವುದು ಪರ್ಯಾಯ ಕಂಡು ಬರುದಿಲ್ಲ ಅದರಲ್ಲಿ ಎದಕ್ಕಾಗಿದೆ ಅಂತ. ಆದ್ರೆ ಸಾಮಾನ್ಯವಾಗಿ ಒಂದ್ ಸ್ವಲ್ಪ ಗರ್ಭಕೋಶದಲ್ಲಿ ನೀರ್ ಕಮ್ಮಿ ಆಗಿದ್ದಕ್ಕೆ ಅಥವಾ ಬಹಳಷ್ಟು ಮಲ್ಟಿಪಲ್ ಪ್ರೆಗ್ನೆನ್ಸಿ ಆಗಿದ್ದಕ್ಕೆ ಈ ತರ ಆದಾಗೆ ಇವೆಲ್ಲ ಕಂಡು ಬರುವುದು ಬಹಳ ಸಾಮಾನ್ಯವಾಗಿ ನೋಡ್ತೀವಿ. ಸೊ ಇದಕ್ಕೇನು ಹೆದರುದಂತದ್ ಏನಿಲ್ಲ. ಹುಟ್ಟದ ಆದ್ಮೇಲೆ ನಾವು ಸ್ವಲ್ಪ ಪ್ಲಾಸ್ಟರ್ POP ಅಂತೀವಿ, ಅದೆಲ್ಲ ಪ್ಲಾಸ್ಟರ್ ನ ಬೆಳೆಸಿ ಆಲ್ರೆಡಿ ಪೂರಾ ಸೀದಾ ಆಗಿ ನಾರ್ಮಲ್ ಪಾದ ಆಗುವಂಗ ಮಾಡ್ಕೊಡ್ತೀವಿ. ಸೊ ಇದಕ್ಕೇನು ಅಷ್ಟು ಟ್ರೀಟ್ಮೆಂಟ್ ಬಹಳ ದಿವಸ ನಡೆಯುದು ಆ ತರ ಏನು ಉಂಟಾಗುದಿಲ್ಲ. ಆದ್ರೆ ಕೆಲವು ವಕ್ರಪಾದ, ಸ್ಪೆಷಲ್ ವಕ್ರಪಾದ ಅಂತೀವೋ, ನರದ ಸಮಸ್ಯೆಗಾಗಿ ಕಂಡು ಬರುವಂತದ್ದು ಅಥವಾ ಬಾಳೆ ಹೃದಯ ಮತ್ತು ಕಿಡ್ನಿ ಸಮಸ್ಯೆ ಇರುವಂತ ಮಕ್ಕಳಿಗೆ ಕಂಡು ಬರುವುದು, ಇಂಥವು ಸ್ವಲ್ಪ ಸ್ಪೆಷಲ್ ವಕ್ರಪಾದ ಇದ್ದಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ಜಾಸ್ತಿ ಹೊತ್ತು ನಡೀತೈತೆ. ಆದ್ರೆ ಯಾವುದೇ ವಕ್ರಪಾದ ಇದ್ರೂ ಅದು ಪೂರಾ ಸಣ್ಣ ವಯಸ್ಸಲ್ಲೇ ಸರಿಪಡಿಸಬಹುದು. ಹೆಂಗ ವಯಸ್ಸಾಗ್ತಾವ್ ಎಲುಬೆಲ್ಲ ಬೆಳ್ಕೊತ್ ಹೋದಂಗ್ ಘಟ ಹಾಕಿರ್ತಾವಲ್ರಿ, ಅವಾಗ ಸ್ವಲ್ಪ ಟ್ರೀಟ್ಮೆಂಟ್ ಬಹಳ ಕಾಂಪ್ಲೆಕ್ಸ್ ಆಕೋತ, ಅವಾಗ ಸರ್ಜರಿ ಶಸ್ತ್ರಚಿಕಿತ್ಸೆ ಬೇಕಾಗುವಂತ ಸಂಭಾವನೆ ಜಾಸ್ತಿ ಆಗ್ತದೆ. ಸೊ ಜಲ್ದಿ ತೋರಿಸಿ ಜಲ್ದಿ ಟ್ರೀಟ್ಮೆಂಟ್ ತಗೊಂಡಾಗೆ ನಾರ್ಮಲ್ ನಿಮ್ ಕಾಲ್ ತರಾನು ಸೀದಾ ಆಗಿ ಮಾಡಿಕೊಡುವುದಂತದ್ದು ಸಮಸ್ಯೆ ಪರಿಹಾರ ಮಾಡುದು. ಸೊ ಸೆಕೆಂಡ್ ವಿಷಯ ಅಂದ್ರೆ ನಾರ್ಮಲಿ ನರ ಸಮಸ್ಯೆ ಇದ್ದಾಗ ಕಾಲು ಕೈ ಸಮಸ್ಯೆ ಆಗುವಂತ ಸಂಭವ ಬಹಳ ಇರ್ತಾವ. ಯಾಕಂದ್ರೆ ಕಾಲು ಕೈ ಎಲ್ಲ ಕಂಟ್ರೋಲ್ ಮೆದುಳು ಮೇಲೆ ಇರ್ತೈತಿ. ಸೊ ಅದ್ರ ಮೆದುಳು ಬೆಳವಣಿಗೆ ಫಸ್ಟ್ ಒಂದ್ 2-3 ವರ್ಷ ಅಷ್ಟೇ ಆಗೋದ್ರಿ. ಆದ್ರೆ ಕಾಲ ಕೈ ಬೆಳವಣಿಗೆ ಬಹಳ ವರ್ಷ ತನ ಹೋಗ್ತಿರ್ತಾವ. ಯೂಶಲಿ ಸಾಮಾನ್ಯ ಅಂದ್ರೆ ಹುಡುಗಿಯರ್ ಇದ್ರೆ 12ರಿಂದ 14 ವರ್ಷವರೆಗೆ, ಹುಡುಗರು ಅಂದ್ರೆ 14ರಿಂದ 17 ವರ್ಷವರೆಗೆ. ಸೊ ಬೆಳವಣಿಗೆ ಆದಂಗ ಏನೇನು ಎಲುಬ್ ಮೇಲೆ ತೊಂದರೆ ಉಂಟಾಗೋದು ಹೋಗೋದು ಹೆಚ್ಚಿಗೆನೇ ಆಗ್ತೈತೆ ಹೊರತು ಕಮ್ಮಿ ಆಗುದಿಲ್ಲ. ಅದರ ಸಲುವಾಗಿ ಜಾಸ್ತಿ ಜಲ್ದಿ ಸಮಸ್ಯೆ ಕಮ್ಮಿ ಇದ್ದಾಗ ಅದಕ್ಕೆ ಪರಿಹರಿಸೋದು ಈಸಿ ಆಗುತ್ತೆ. ಮತ್ತೆ ಪರಿಹರಿಸೋದು ಟ್ರೀಟ್ಮೆಂಟ್ ಕೊಡೋದು ಪರ್ಮನೆಂಟ್ ಸೊಲ್ಯೂಷನ್ ಬಹಳ ದಿವಸ ತನ ಹಿಡ್ಕೊಂಡ್ ಕೂತ್ರಿ. ಅದಕ್ಕೆ ಅವೆಲ್ಲ ಹಂತ ನರ ಎಫೆಕ್ಟ್ ಆದವರಿಗೆ, ಬ್ರೈನ್ ಎಫೆಕ್ಟ್ ಆದವರಿಗೆ ನಾವು ಕಾಮನ್ ಆಗಿ ಸೆರೆಬ್ರಲ್ ಪಾಲ್ಸಿ ಅಂತ ಬಳಸ್ತೇವೆ ಅದಕ್ಕೆ ಟರ್ಮಿನಾಲಜಿ. ಸೊ ಅಂತ ಮಕ್ಕಳಿಗೆ ಜಲ್ದಿಯಾಗಿ ತೋರಿಸಿದ್ರೆ ಎಲ್ಬಿನ್ ಮೇಲೆ ಆಗುವಂತ ಪ್ರಭಾವವನ್ನು ನಾವೆಲ್ಲಾನು ತಡೆಗಟ್ಟಿಸಬಹುದು. ಅದಕ್ಕೆ ಜಲ್ದಿ ನೋಡಿ. ಥರ್ಡ್ ಸಾಮಾನ್ಯ ಅಂದ್ರೆ ನಾವು ಮಕ್ಕಳಲ್ಲಿ ಆಟ ಆಡಬೇಕಾದ್ರೆ ಬಿದ್ದು ಪೆಟ್ಟಾಗೋದು, ಫ್ರಾಕ್ಚರ್ಸ್ ಅವೆಲ್ಲ. ಸೊ ಸಾಮಾನ್ಯವಾಗಿ ಫ್ರಾಕ್ಚರ್ಸ್ ನಡುವು ಎಲುಬಿಗೆ ಕಟ್ಟದಾಯ್ತಂದ್ರೆ ಅದಕ್ಕೆ ಸಾಮಾನ್ಯವಾಗಿ ಪ್ಲಾಸ್ಟರ್ ದಿಂದ ಟ್ರೀಟ್ಮೆಂಟ್ ಮಾಡಬಹುದು, ಸಣ್ಣ ಬಳಕೆ ವೈರ್ ದಿಂದ ಟ್ರೀಟ್ಮೆಂಟ್ ಮಾಡ್ಕೋಬಹುದು. ಹೆಚ್ಚಾನ ದೊಡ್ಡವ್ರಂಗ್ ಪ್ಲೇಟ್ ಸ್ಕ್ರೂ ಏನ್ ಬಳಕೆ ಮಾಡ್ತೀವೋ ಅದ್ರ ತರ ಅದು ಬಳಕೆ ಆಗೋದು ಕಮ್ಮಿ ಇರುತ್ತೆ. ಆದ್ರೆ ಏನ್ ವಿಶೇಷನ ಅಂದ್ರೆ ಮಕ್ಕಳ ಎಲುಬು ಬೆಳಿತಿರ್ತಾವ್ರಿ. ಸೊ ಎಲ್ಲಾ ಎಲುಬಿಂದು ದೊಡ್ಡ ಎಲುಬಿಂದು ತುದಿ ಎಲ್ಲ ಬೆಳಿತಿರ್ತಾವ. ಅಲ್ಲಿ ಏನಾರ ಪೆಟ್ಟು ಬಿದ್ರ, ಬೆಳೆಯೋ ಜಾಗಕ್ಕೆ ಏನಾರ ಪೆಟ್ಟು ಬಿದ್ರ ಅದು ಬೆಳೆಯಲಾರ್ದಂಗ ಇರೋದು ಅಥವಾ ಡೊಂಕತನ ಉಂಟಾಗುದು, ಇಂಥವ್ ಸಮಸ್ಯೆಗಳು ಮುಂದೆ ಆಗುವಂತ ಉಂಟಪನ ಇರ್ತಿ. ಅದಕ್ಕೆ ಮಕ್ಕಳಲ್ಲಿ ಫ್ರಾಕ್ಚರ್ ಆದಾಗ ಅದು ಕರೆಕ್ಟ್ ಆಗಿ ಅವಾಗ ಸಣ್ಣ ವಿಷಯ ಇದ್ದಾಗ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡೋದು ಬಹಳ ಅವಶ್ಯಕತೆ ಇರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಬೆಳೆಯೋ ಜಾಗಕ್ಕೆ ಏನಾರ ಪೆಟ್ಟಿದ್ರೆ ಸೊ ಮುಂದೆ ಬೆಳವಣಿಗೆ ಆಗೋ ಸಮಸ್ಯೆಯಲ್ಲಿ ಬಹಳಷ್ಟು ಸಮಸ್ಯೆಗಳು ಉಂಟಾಗಬಹುದು. ಯಾಕಂದ್ರೆ ಉದ್ದ ಗಿಡ್ಡ ಆಗ್ಬಹುದು, ಕಾಲು ಕೈ ಉದ್ದ ಗಿಡ್ಡ ಆಗ್ಬಹುದು, ಕೈ ಬೆಳಿಲಾರ್ದಂಗ ಇರ್ಬೋದು, ಡೊಂಕತನ ಉಂಟಾಗಬಹುದು. ಸೊ ಇವೆಲ್ಲ ಪ್ರಾಬ್ಲಮ್ ಅನ್ನು ತಡೆಗಟ್ಟಿಸಬೇಕಂದ್ರೆ ಕರೆಕ್ಟ್ ಆಗಿ ಫ್ರಾಕ್ಚರ್ ಗೆ ಅವಾಗೆ ಟ್ರೀಟ್ಮೆಂಟ್ ಮಾಡೋದು ಬಹಳ ಅವಶ್ಯಕತೆ. ಟೈಮ್ಲಿ ಟ್ರೀಟ್ಮೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಪೀಡಿಯಾಟ್ರಿಕ್ಸ್. ಫೋರ್ತ್, ನಾವು ಕಾಮನ್ ಆಗಿ ಮಕ್ಕಳಲ್ಲಿ ಎಲುಬಿನ ಪ್ರಾಬ್ಲಮ್ ನೋಡೋದಂದ್ರೆ ಎಲುಬು ವೀಕ್ ತನ. ಸೊ ಹುಟ್ಟದಾನಿಂದ ಎಲುಬು ಫುಲ್ ವೀಕ್ ಇರುತ್ತೆ. ಸ್ವಲ್ಪ ಬಿದ್ರೆ ಫ್ರಾಕ್ಚರ್ ಆಗೋದು ಅಥವಾ ಎಲುಬಿನಲ್ಲಿ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಉತ್ಪಾದನೆ, ಇದು ಮೇನ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂತೀವಲ್ಲ, ಅದು ಕಮ್ಮಿ ಆಗೋದ್ರಿಂದ ಇವೆಲ್ಲ ಸಮಸ್ಯೆಗೆ ಯಾವ ಕಾರಣದಿಂದ ಆಗಿದೆ ಅಂತ ಹೇಳಿ ಕಂಡು ಹಿಡಿದು ಅದಕ್ಕೆ ಕರೆಕ್ಟ್ ಆಗಿ ಪರಿಹಾರ ಕೊಡೋದೇ ನಮ್ದು ಮೇನ್ ಉದ್ದೇಶ. ಅಂದ್ರೆ ಎಲುಬಲ್ಲಿ ಬಹಳಷ್ಟು ಟಾನಿಕ್ ಔಷಧ ಬೇಕಾಗುತ್ತಾವ, ಕ್ಯಾಲ್ಸಿಯಂ, ವಿಟಮಿನ್ ಡಿ. ಯಾಕಂದ್ರೆ ಎಲುಬು ಬೆಳವಣಿಗೆ ಟೈಮ್ ಅಲ್ಲಿ ಬಹಳಷ್ಟು ಅದು ರಿಕ್ವೈರ್ಮೆಂಟ್ ಬಹಳ ಜಾಸ್ತಿ ಇರುತ್ತೆ. ಸೊ ಅಕಾರ್ಡಿಂಗ್ಲಿ ಸಪ್ಲಿಮೆಂಟೇಶನ್ ಕೊಟ್ಟು ಮತ್ತೆ ಬೇರೆ ಎಲ್ಲಾ ಕಾರಣದಿಂದ ಅವು ಎಲ್ಲ ಕರೆಕ್ಟ್ ಆಗಿ ಎಲುಬಿನ ತರ ಹೋಗಿ ಮುಟ್ಟಾಗತ್ತಾವಿಲ್ಲ ಅಂತ ನೋಡೋದು ಬಹಳ ಅವಶ್ಯಕತೆ. ಇಲ್ಲಾಂದ್ರೆ ರಿಪೀಟೆಡ್ಲಿ ಫ್ರಾಕ್ಚರ್ಸ್ ಆಗ್ತಿರ್ತಾವ, ಅವ್ರ ಬೆಳವಣಿಗೆ ಹೈಟ್ ಕಮ್ಮಿ ಆಗಬಹುದು, ಬೆಳವಣಿಗೆ ನಿಂದಿರಬಹುದು. ಇವೆಲ್ಲ
ಸಮಸ್ಯೆಗಳು ಮುಂದೆ ಉಂಟಾಗ್ತದೆ. ಸೊ 5ನೇ ಗ್ರೂಪ್ ಆಫ್ ರೋಗಿಗಳು ಹೆಂಗೆ ಯಾವ ತರ ಅಂದ್ರೆ ಸಂಧಿವಾತ. ಸೊ ಸಂಧಿವಾತ ನಾರ್ಮಲಿ ನಾವು ವಯಸ್ಸಾದ್ಮೇಲೆನೆ ನೋಡುದು, ಆದ್ರೆ ಸೇಮ್ ಸಂಧಿವಾತ ಮಕ್ಕಳಲ್ಲೂ ಬರ್ತಾವ. ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ಆಟೋ ಇಮ್ಯೂನ್ ಏನಂತೇವು, ಸೊ ನಮ್ಮ ದೇಹದಲ್ಲೇನೆ ಉಂಟಾಗುವಂತದ್ದು ರಕ್ತ ಕಣಗಳು ನಮ್ಮ ದೇಹ ಸಂಧಿಗಳಲ್ಲಿ ಹೋಗಿ ಅದಕ್ಕೆ ಫುಲ್ ಡಿಸ್ಟ್ರಾಯ್ ಮಾಡುವಂತದ್ದು ಸಮಸ್ಯೆಗಳು ಬಹಳ ಕಾಮನ್ ಆಗಿ ನೋಡ್ ಬರ್ತೀವಿ. ಮಕ್ಕಳಲ್ಲಿ ಸಂಧಿವಾತ ಆ ತರ ಆಗುದು ಅಂತ ಸಮಸ್ಯೆ ಬಹಳಷ್ಟು ಕಾಮನ್. ಸೊ ಆ ತರ ಸಂಧಿವಾತಲ್ಲೂ ಬಹಳಷ್ಟು ಪ್ರಕಾರ ಇದಾವೆ. ಒಮ್ಮೊಮ್ಮೆ ಒಂದೇ ಕೀಳಿಗೆ ಇದು ಆಗಿರ್ತಾವ, ಒಮ್ಮೊಮ್ಮೆ ಮಲ್ಟಿಪಲ್ ಬೇರೆ ಬೇರೆ ಕೀಳಿಗೂ ಸಮಸ್ಯೆ ಬರ್ತಾವ. ಸ್ವೆಲ್ಲಿಂಗ್ ಆಗ್ಬಹುದು, ಅಂದ್ರೆ ಬಾವು ಬರ್ಬೋದು, ನೋವು ಉಂಟಾಗ್ಬಹುದು, ಮಡಚಲಾರ್ದಂಗಿರ್ಬೋದು. ಇಂಥವೆಲ್ಲ ಸಮಸ್ಯೆಗಳನ್ನು ಅರ್ಲಿಯಾಗಿ ಡಿಟೆಕ್ಟ್ ಮಾಡಿ ಅದು ಗುಳಿಗಿದಿಂದ ಪರಿಹಾರ ಮಾಡಬಹುದು, ಕೆಲವೊಂದು ಶಸ್ತ್ರಚಿಕಿತ್ಸೆಯಿಂದ ಸೀದಾ ಮಾಡ್ಕೋಬಹುದು. ಇವೆಲ್ಲಾನು ಬರುವಂತ ಸಮಸ್ಯೆ ಬಹಳ ಕಾಮನ್. ನೆಕ್ಸ್ಟ್ ಥಿಂಗ್ ಅಲ್ಲಿ ಅಂದ್ರೆ ಮಕ್ಕಳ ಹುಟ್ಟಿದ್ರಿಂದ ಕೈ ಇರುವುದಿಲ್ಲ, ಅಂಗಗಳು ಇರುವುದಿಲ್ಲ. ಇವೆಲ್ಲ ಕಾಮನ್. ಈಗೆಲ್ಲ ಸ್ಕ್ಯಾನ್ ಎಲ್ಲ ಇಂಪ್ರೂವ್ಮೆಂಟ್ ಆಗೋದ್ರಿಂದ ಜಲ್ದಿ ನಾವೆಲ್ಲ ಡಿಟೆಕ್ಟ್ ಮಾಡ್ಕೋಬಹುದು. ಕೆಲವೊಂದು ಸಮಸ್ಯೆಗಳು ಬಹಳ ಪ್ರಾಬ್ಲಮ್ಯಾಟಿಕ್ ಇದ್ರೆ ಅವಕ್ಕ ನಾವು ಮೊದಲೇ ಸ್ಕ್ಯಾನ್ ಮಾಡಿ ಜಾಸ್ತಿ ಕಂಡಿಡಿದು ಇವೆಲ್ಲ ಸಮಸ್ಯೆಗಳು ಇರ್ತಾವ ಅಂತ ಹೇಳಿ ನಿಂದ್ರಿಸಬಹುದು, ಬೆಳವಣಿಗೆ ಇರ್ಲಾರ್ದಂಗ. ಇಲ್ಲಾಂದ್ರೆ ಹುಟ್ಟಿದಾದ್ಮೇಲೆ ಅದಕ್ಕೆ ಅಕಾರ್ಡಿಂಗ್ಲಿ ಏನೇನ್ ಅಂಗಗಳು ಮಿಸ್ ಆಗಿರ್ತಾವ ಅವು ಅಂಗಗಳು ಬೇರೆ ಕಡೆಯಿಂದ ತೆಗೆದ್ಬಿಟ್ಟು ಉಪಯೋಗ ಮಾಡುವಂಗನು ಮಾಡ್ಕೋತೀವಿ. ಸ್ವಲ್ಪ ಬೆರಳುಗಳು ಆಗಲಿ, ಕೀಳುಗಳಾಗಲಿ, ಕೈಯಲ್ಲಿ ಇದಾಗಲಿ ಆಗ್ಲಿ, ಸೊ ಇದು ಸಮಸ್ಯೆಗಳನ್ನು ನಾವು ಕರೆಕ್ಟ್ ಆಗಿ ನೋಡ್ಕೊಂಡು ಆ ತರ ಮಾಡ್ಕೋಬಹುದು. ನೆಕ್ಸ್ಟ್ ಗ್ರೂಪ್ ಆಫ್ ಡಿಸಾರ್ಡರ್ಸ್ ಅಂದ್ರೆ ಇದು ಕೈಗೆ ನರ ಹಿಗ್ಗುದ್ರಿಂದ, ಈಗ ಡೆಲಿವರಿ ಆಗೋ ಟೈಮ್ ಅಲ್ಲಿ ಸ್ವಲ್ಪ ಕುತ್ತಿಗೆಗೆ ಸ್ಟ್ರೆಸ್ ಬಿದ್ದು ಕೈ ಅಳಗಾಡ್ಲಾರ್ದಂಗೆ ಇರೋದು ಕಾಮನ್ ಆಗಿ. ಸಾಮಾನ್ಯವಾಗಿ ಫಿಸಿಯೋಥೆರಪಿ ಅಂತ ನಾವ್ ಏನ್ ಹೇಳ್ತೇವೆ, ವ್ಯಾಯಾಮ ಮಾಡೋದು, ಅದರಿಂದ ಇಂಪ್ರೂವ್ಮೆಂಟ್ ಬಹಳಷ್ಟು ಜನರಿಗೆ ಆಗೋಗುತ್ತೆ. ಆದ್ರೆ ಪೂರಾ ಇಂಪ್ರೂವ್ಮೆಂಟ್ ಫುಲ್ ಆಗಿರೋದಿಲ್ಲ. ಯಾಕಂದ್ರೆ ಕೆಲವೊಂದು ನರಗಳು ಜಲ್ದಿ ಕೆಲಸ ಮಾಡಕ್ ಚಾಲೂ ಮಾಡ್ತಾವ್ರಿ, ಕೆಲವೊಂದು ನರಗಳು ಸ್ವಲ್ಪ ಲೇಟ್ ಆಗಿ ಕೆಲಸ ಮಾಡ್ತಾವ. ಇವೆರಡು ಜಲ್ದಿ ಕೆಲಸ ಮಾಡೋ ನರಗಳು ಸ್ವಲ್ಪ ಕಮ್ಮಿ ಆಗೋ ಕೆಲಸ ಮಾಡೋ ನರಗಳಕ್ಕಿಂತ ಹೆಚ್ಚಿಗೆ ಓಡೋಗಿ ಅವು ಜಾಸ್ತಿ ಡೊಂಕತನಕ್ ಪ್ರೊಡ್ಯೂಸ್ ಮಾಡ್ತಿರ್ತಾವ. ಸೊ ಅವಾಗ ಏನ್ ಮಾಡ್ತೇವಂದ್ರೆ ನಾವು ಬ್ಯಾಲೆನ್ಸಿಂಗ್ ಮಾಡ್ಕೋತೇವೆ. ಯಾವ್ದು ಕೆಲಸ ಜಾಸ್ತಿ ಮಾಡ್ತಾ ಇದಾವ ಕಮ್ಮಿ ಮಾಡಿಸಿ, ಯಾವ್ದು ಜಾಸ್ತಿ ಕಮ್ಮಿ ಮಾಡ್ತಾ ಇದಾವ ಅದಕ್ಕೆ ಶಕ್ತಿ ಜಾಸ್ತಿ ಕೊಟ್ಟು ಹಿಂಗ್ ಬ್ಯಾಲೆನ್ಸ್ ಮಾಡಿ ಅಲ್ಟಿಮೇಟ್ಲಿ ಕೀಳ ಆಕಾರ ತಪ್ಪದಾರಂಗ್ ನೋಡ್ಕೋತೀವಿ. ಈ ಬೆಳವಣಿಗೆ ಎಲುಬು ಬಹಳ ಇದು ಇದ್ದಂಗೆ, ಅಂದ್ರೆ ಏನು ಕಗ್ಗ ತರ ಹಣ್ಣು ಇದ್ದಂಗೆ. ಅದಕ್ಕೆ ಜಾಸ್ತಿ ನಾವು ಆಕಾರ ಕೆಡ್ಸಕ್ ಬಿಟ್ಟಂದ್ರೆ ಅದರ ಆಕಾರ ಒಂದ್ಸಲ ತಪ್ಪಿಬಿಡ್ತಂದ್ರೆ ಅದು ಕರೆಕ್ಟ್ ಆಗಿ ಮುಂದೆ ಕೆಲಸ ಮಾಡೋದಿಲ್ಲ. ಸೊ ಅದು ಆಕಾರ ಉಳಿಸ್ಕೊಂಡು ಹೋಗುವುದೇ ಮಹತ್ವ. ಸೊ ಮೇನ್ ಇಂಪಾರ್ಟೆಂಟ್ ಲೈಸ್ ಇನ್ ಟ್ರೀಟಿಂಗ್ ಅರ್ಲಿ ಅಂಡ್ ಹಿಟ್ಟಿಂಗ್ ಇಟ್ ಹಾರ್ಡ್ ಸೊ ದಟ್ ವಿ ಪ್ರಿವೆಂಟ್ ಲಾಟ್ ಆಫ್ ಡಿಸಾಸ್ಟರ್ ಹ್ಯಾಪನಿಂಗ್ ಇನ್ ದ ಗ್ರೋಯಿಂಗ್ ಏಜ್ ಗ್ರೂಪ್. ತರ ಕಾಯಿಲೆಗಳಲ್ಲಿ ಸ್ವಲ್ಪ ಅವೇರ್ನೆಸ್ ಹೆಚ್ಚಿಗೆ ಮಾಡ್ಬೇಕು ನಾವು. ಯಾಕಂದ್ರೆ ಎಲ್ಲಾನು ಅಂಗವಿಕಲತೆ ಅಂತ ಹೇಳಿ ಲೇಬಲ್ ಮಾಡಕ್ ಬರುದಿಲ್ಲ. ಅಂಗವಿಕಲತೆ ಅಂತ ಅನ್ನೋದು ವರ್ಲ್ಡ್ ಹಾಕಿ ನಿಂದ್ರಕ್ ಬರುದಿಲ್ಲ. ಲಾಟ್ ಆಫ್ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ. ಪರಿಹಾರ 100% ಇರ್ಲಿಲ್ಲ ಅಂದ್ರೂ ನಾವು ಜೀವನ ಮಾಡಕ್ಕೆ ಎಲ್ಲ ರೂಪಿಸ್ಕೊಳ್ಳೆ ಫಂಕ್ಷನಾಲಿಟಿ ಅಚೀವ್ ಮಾಡುವಂತ ಪಾಸಿಬಿಲಿಟಿ ಇರುತ್ತೆ. ಬರೇ ಮೆಡಿಕೇಶನ್ಸ್ ದಿಂದ, ಸ್ವಲ್ಪ ಪ್ಲಾಸ್ಟಿಕ್ ಟ್ರೀಟ್ಮೆಂಟ್ ದಿಂದ, ಕೆಲವೊಂದು ಬೂಟ್ ದಿಂದ, ಕೆಲವೊಂದು ಸಮಸ್ಯೆಗಳಿಗೆ ಅಷ್ಟೇ ಶಸ್ತ್ರಚಿಕಿತ್ಸೆ ಅನ್ನೋದು ಬೇಕಾಗುತ್ತೆ. ಅಂತ ಪರಿಹಾರಕ್ಕೆ ನಾವು ಅಸೆಸ್ ಮಾಡಿ ಶಸ್ತ್ರಚಿಕಿತ್ಸೆಯಿಂದ ಗುಣಪಡಿಸಬಹುದು. ಅಬ್ಸಲ್ಯೂಟ್ಲಿ. ಮತ್ತೆ ಈಗ ಬರ್ತ್ ಟ್ರಾಮಾ ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ. ಸೊ ಬರ್ತ್ ಟ್ರಾಮಾ ಅಂದ್ರೆ ಹುಟ್ಟು ಕೂಸ್ ಬಗ್ಗೆ ಸ್ವಲ್ಪ ಎಲ್ಲರಿಗೂ ಡೆಲಿವರಿ ನಾರ್ಮಲ್ ಡೆಲಿವರಿ ಮಾಮೂಲಿಯಾಗಿ ಆಗುದು. ಸೊ ಮಾಮೂಲಿ ಡೆಲಿವರಿ ಆಗೋ ಟೈಮ್ ಅಲ್ಲಿ ಡೆಲಿವರಿ ಜಾಗ ಸ್ವಲ್ಪ ಕಮ್ಮಿ ಇರೋದ್ರಿಂದ, ಸ್ವಲ್ಪ ಬೇಬಿ ವೇಟ್ ತೂಕ ಜಾಸ್ತಿ ಇರೋದ್ರಿಂದ ಬರ್ಬೇಕಾದ್ರೆ ಏನಾಗುತ್ತೆ, ಸ್ವಲ್ಪ ನಮ್ದೆಲ್ಲ ಎಲುಬು ಇಲಾಸ್ಟಿಕ್ ಹಂಗಿರುತ್ತೆ. ಸ್ವಲ್ಪ ಡೆಲಿವರಿ ಕೆನಾಲ್ ದಿಂದ ಬರ್ತ್ ಪ್ರೊಸೆಸ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಲೇಬರ್ ಏನಂತೀವಿ ನಾವು, ಡಿಫಿಕಲ್ಟ್ ಡೆಲಿವರಿ ಪ್ರೊಸೆಸ್ ಅಲ್ಲಿ ಸ್ವಲ್ಪ ತೊಡೆ ಮೂಳೆ ಆಗಿರ್ಬೋದು ಅಥವಾ ಕೈದ ಮೂಳೆ ಆಗಿರ್ಬೋದು, ಕೆಲವೊಂದು ಬ್ರೇಕ್ ಆಗುವಂತ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಅಂತ ಟೈಮ್ ಅಲ್ಲಿ ಏನ್ ಭಯ ಪಡೋದು ಏನೋ ಅವಶ್ಯಕತೆ ಇರುವುದಿಲ್ಲ. ಯಾಕಂದ್ರೆ ಲಾಟ್ ಆಫ್ ದೋಸ್ ಪ್ರಾಬ್ಲಮ್ಸ್ ಶಸ್ತ್ರಚಿಕಿತ್ಸೆ ಬೇಕಾಗುದಿಲ್ಲ. ಸಿಂಪಲ್ ಪಟ್ಟಿ ಕಟ್ಟೋದ್ರಿಂದನೇ ಆರಾಮಾಗಿ ಹೋಗುತ್ತೆ. ಆದ್ರೆ ಸರಿಯಾಗಿ ಅದ ಲೈನ್ ಅಲ್ಲಿ ತಂದು ಪಟ್ಟಿ ಕಟ್ಟಿ ಅದಕ್ಕೆ ಆರಾಮ್ ಮಾಡುವಂತದ್ದು ಕಾರ್ಯ ನಾವು ವಹಿಸ್ತೀವಿ. ಸೊ ಯೂಶಲಿ ತೊಡೆ ಮೂಳೆ ಮತ್ತೆ ಕಾಲರ್ ಬೋನ್ ಏನಂತೇವಲ್ಲ, ಇವು ಎರಡು ಮೂಳೆ ಎಲುಬು ಮುರಿದು ಬಹಳ ಸಾಮಾನ್ಯ ಬರ್ತ್ ಟ್ರಾಮಾದಿಂದ. ಸೊ ಇದು 2 ರಿಂದ 3 ವಾರವರೆಗೆ ಪಟ್ಟಿ ಕಟ್ಟಿ ಸೀದಾ ಮಾಡುವಂತದ್ದು ಅವಶ್ಯಕತೆ ಇರುತ್ತೆ. ಈಗ ಚಿಕ್ಕ ಮಕ್ಕಳು ಅಂದ ತಕ್ಷಣ ಅಫ್ಕೋರ್ಸ್ ಅವರು ಆಟ ಆಡ್ತಿರ್ತಾರೆ. ಆ ಆಟದ ಸಮಯದಲ್ಲಿ ಅವರಿಗೆ ಗಾಯ ಏನಾದ್ರು, ಫ್ರಾಕ್ಚರ್ ಏನಾದ್ರು ಆದ್ರೆ ಅಂತ ಸಂದರ್ಭದಲ್ಲಿ ಯಾವ ರೀತಿ ಚಿಕಿತ್ಸೆ ಇರುತ್ತೆ? ಆಟ ಆಡ್ಬೇಕಾದ್ರೆ ಮಾಮೂಲಿಯಾಗಿ ಬೀಳುವುದು, ಏಳುವುದು ಎಲ್ಲ ಇರುತ್ತೆ. ಸೊ ನಾರ್ಮಲ್ ಆಗಿ ಫ್ರಾಕ್ಚರ್ ಆಗಿದೆ ಅಂತಂದ್ರೆ ಹೆಚ್ಚು ಬಾವು ಜಾಸ್ತಿ ಬರ್ಬೋದು, ನೋವು ಜಾಸ್ತಿ ಇರುತ್ತೆ, ಅಳಗಾಡಿಸಲಾರ್ದಂಗೆ ಇರುತ್ತೆ, ಆಮೇಲೆ ನೋವಂತೂ ಜಾಸ್ತಿ ಇರುತ್ತೆ. ಸೊ ಈ ತರ ಆಮೇಲೆ ಡೊಂಕತನ ಕಂಡು ಬರುತ್ತೆ ಒಮ್ಮೊಮ್ಮೆ, ತಿಳಿತ ಕೈ ಅಲ್ಲಾದ್ರೆ ಕಾಲಾದ್ರೆ ಪೂರಾ 2 ಮೂಳೆ ಮೂರ್ಕೊಂಡಿದ್ರೆ. ಸೊ ಇಂತಲಾದಾಗೆ ಫ್ರಾಕ್ಚರ್ ಆಗಿದೆ ಅಂತ ಹೇಳೋದು ಬಹಳ ಕಾಮನ್ ಆಗಿ ಸಮಸ್ಯೆ. ಸೊ ಅಂತ ಪೇಷಂಟ್ಸ್ ಬಂದಾಗ ನಾವು ಎಕ್ಸ್ರೇ ತೆಗಿತೀವಿ ಫಸ್ಟ್ ಕನ್ಫರ್ಮ್ ಮಾಡ್ಕೊಳಕ್ಕೆ ಬೋನ್ ಫ್ರಾಕ್ಚರ್ ಆಗಿದೆ ಇಲ್ಲ ಅಂತ ಹೇಳಕ್ಕೆ. ಸೊ ಡಿಪೆಂಡಿಂಗ್ ಆನ್ ಯಾವ ಜಾಗ ಅಲ್ಲಿ ಫ್ರಾಕ್ಚರ್ ಆಗಿದೆ, ಯಾವ ಮೂಳೆ ಜಾಗ ಅಲ್ಲಿ ಫ್ರಾಕ್ಚರ್ ಆಗಿದೆ, ಯಾವ ಮೂಳೆ ತೊಂದರೆ ಆಗಿದೆ, ಅದ್ರ ತಕ್ಕಂತೆ ಟ್ರೀಟ್ಮೆಂಟ್ ಇರುತ್ತೆ. ದಿರ್ ಇಸ್ ನೋ ಯೂನಿಫಾರ್ಮ್ ಟ್ರೀಟ್ಮೆಂಟ್. ಕೆಲವೊಂದು ನಮ್ಮ ದೇಹದಲ್ಲಿ ಮುಖ್ಯವಾದ ಮೂಳೆ ಇರುತ್ತೆ, ತೊಡೆ ಮೂಳೆ ಆಗಿರ್ಬೋದು, ಅಲ್ಲೆಲ್ಲ ರಕ್ತ ಸಂಚಾರ ಸ್ವಲ್ಪ ವಿಶೇಷತನದಿಂದ ಇರುತ್ತೆ. ಸೊ ಅಂತವೆಲ್ಲ ವಿಶೇಷತನ ಇದ್ದಾಗೆ ಅವಕ್ಕೆಲ್ಲ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಆ ಟೈಮ್ ಅಲ್ಲಿ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಒಮ್ಮೆ ರಕ್ತ ಸಂಚಾರ ಕೆಳ್ಕೊಂಡ್ಬಿಟ್ರೆ
ಬಿಟ್ರೆ ಮುಂದೆ ಸೌಕಳಿ ಆಗುದು, ಸಂಧಿ ಎಲ್ಲ ಕೆಡುದು ಅಂತ ಸಮಸ್ಯೆಗಳು ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ಯಾವ ಮೂಳೆ ಫ್ರಾಕ್ಚರ್ ಆಗಿದೆ, ಯಾವ ಜಾಗದಲ್ಲಿ ಮೂಳೆಯಲ್ಲಿ ಫ್ರಾಕ್ಚರ್ ಆಗಿದೆ. ನಾನು ಹೇಳ್ತಾ ಇದ್ದೆ ಅವಾಗ, ಬೆಳವಣಿಗೆ ಜಾಗದಲ್ಲಿ ತುದಿಯಲ್ಲಿ ಪಟ್ಟು ಬಿದ್ರೆ ಬೆಳವಣಿಗೆ ಜಾಗಕ್ಕೆ ತೊಂದರೆ ಆದ್ರೆ ಅವು ಬೆಳವಣಿಗೆ ನಿಂತು ಹೋಗ್ಬಹುದು, ಮುಂದೆ ಡೊಂಕತನ ಉಂಟಾಗಬಹುದು. ಈ ತರ ಇದ್ದಲ್ಲೇ ಸ್ವಲ್ಪ ಸ್ಪೆಷಲ್ ಆಗಿ ಕನ್ಸಿಡರೇಷನ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಜಾಸ್ತಿ ಅಂದ್ರೆ 5 ವರ್ಷ ಒಳಗಿನ ಮಕ್ಕಳಿಗೆಲ್ಲ ಫ್ರಾಕ್ಚರ್ ಆದಾಗೆ ಯೂಶಲಿ ಪಟ್ಟಿದಿಂದ ಸೀದಾ ಆಗುವಂತ ಸಂದರ್ಭ ಜಾಸ್ತಿ. 5 ರಿಂದ 10 ವರ್ಷವರೆಗೆ ಡಿಪೆಂಡಿಂಗ್ ಆನ್ ಯಾವ ಮೂಳೆ ಫ್ರಾಕ್ಚರ್ ಆಗಿದೆ ಅದರಿಂದ ಸ್ವಲ್ಪ ಕೆಲವು ಮಂದಿ ಶಸ್ತ್ರಚಿಕಿತ್ಸೆ ಬೇಕಾಗಬಹುದು, ಕೆಲವೊಂದು ಸ್ವಲ್ಪ ಅರಿವಳಿಕೆಗೆ ಔಷಧ ಕೊಟ್ಟು ಸ್ವಲ್ಪ ಜಗ್ಗಿ ಕುಡಿಸುವಂತದ್ದು, ನಾವು ಕ್ಲೋಸ್ ರಿಡಕ್ಷನ್ ಏನಂತೀವಿ ಅಂತ ಟೈಪ್ ಆಗ್ಬಹುದು. 10 ರಿಂದ ಮೇಲ್ಪಟ್ಟ ವಯಸ್ಸುವರೆಗೆ ಸ್ವಲ್ಪ ದೊಡ್ಡೋರ್ ನಂಗೆ ಆಗಿರ್ತಾವ ಫ್ರಾಕ್ಚರ್ಸ್. ಅವಾಗ ಅವರಿಗೆ ಕರೆಕ್ಟ್ ಆಗಿ ಅಂಟುಕೊಳ್ಳುವಂತದ್ದು ಪವರ್ ಜಾಸ್ತಿ, ಕಮ್ಮಿ ಟೈಮ್ ಅಲ್ಲಿ ಅಂಟು ಕೊಡಿಸೋದು ಆ ತರ ಎಲ್ಲ ಮಾಡಿದಾಗ ಸ್ವಲ್ಪ ಶಸ್ತ್ರಚಿಕಿತ್ಸೆ ಬೇಕಾಗುವಂತದ್ದು ಪರ್ಸೆಂಟೇಜ್ ಜಾಸ್ತಿ ಆಗಬಹುದು. ಆಫ್ಕೋರ್ಸ್. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂದ್ರೆ, ಬಾಲ್ಯದಲ್ಲಿ ಅಂದ್ರೆ ಚಿಕ್ಕ ಮಕ್ಕಳಿಗೆ ಆಟ ಆಡುವಾಗ ಏನಾದ್ರು ತೆಲಿಗೆ ಏನಾದ್ರು ಪೆಟ್ಟು ಹತ್ತಿದ್ರೆ ಅದಕ್ಕೆ ಸೆರೆಬ್ರಲ್ ಪ್ಲಾಸಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ತಿಳಿಸಿ. ಸೊ ಸೆರೆಬ್ರಲ್ ಪಾಲ್ಸಿ ಅಂದ್ರೆ ಬೆಳವಣಿಗೆ ಆಗಬೇಕಾದ್ರೆ ಕೆಲವೊಂದು ರಕ್ತ ಸಂಚಾರ ಸ್ವಲ್ಪ ಮೆದುಳಿಗೆ ಸ್ವಲ್ಪ ಟೈಮ್ ವರೆಗೆ ಕಮ್ಮಿ ಆಗೋಗಿರುತ್ತೆ. ಸೊ ಮೇ ಬಿ 2 to 3 seconds ಬಾಳ ಕಾರಣದಿಂದ ಆಗಿರ್ಬೋದು. ಡೆಲಿವರಿ ಪ್ರೊಸೆಸ್ ಆಗ್ಬೇಕಾದ್ರೆ ಫಿಟ್ಸ್ ಆಗಿರ್ಬೋದು, ಅಥವಾ ಬೆಳವಣಿಗೆ ಡೆಲಿವರಿ ಆದ್ಮೇಲೆ ಸ್ವಲ್ಪ ಶುಗರ್ ಲೆವೆಲ್ ಕಮ್ಮಿ ಆಗಿರ್ಬೋದು, ಮಗುಗೆ ಸ್ವಲ್ಪ ಕ್ಯಾಲ್ಸಿಯಂ ಲೆವೆಲ್ ಕಮ್ಮಿ ಆಗಿರೋದು. ಬಹಳಷ್ಟು ಉದಾಹರಣೆಯಿಂದ ಒಂದು 2 to 3 seconds ಸ್ವಲ್ಪ ರಕ್ತ ಸಂಚಾರ ಮೆದುಳಿಗೆ ಕಮ್ಮಿ ಆದ್ರೆ ಮೆದುಳಲ್ಲಿ ಕಲೆ ಬೀಳುತ್ತೆ. ಸೊ ಮೆದುಳಲ್ಲಿ ಕಲೆ ಬಿಟ್ರೆ ಅದು ನಿವಾರಣೆ ಆಗುದಿಲ್ಲ. ಸೊ ಮೆದುಳಲ್ಲಿ ಕಲೆ ಬಿದ್ದಿದ್ದು ಜಾಸ್ತಿ ಹಾಕೋತ್ ಹೋಗುದಿಲ್ಲ, ಆದ್ರ ಯಾವ ಜಗಲ್ಲಿ ಕಲೆ ಬಿದ್ದಿರುತ್ತೆ ಅದ್ರದ್ದೆಲ್ಲ ಪರಿಣಾಮ ಕಾಲ್ ಕೈ ಮೇಲೆ ಬೆಳ್ಕೊತ ಹೋಗುತ್ತೆ. ಯಾಕಂದ್ರೆ ಕಾಲ್ ಕೈ ಎಲುಬೆಲ್ಲ ಬೆಳ್ಕೊತ ಹೋಗುತ್ತಾವು. ಸೊ ಆದ್ರೆ ಅದ್ರ ತಕ್ಕಂತೆ ಸ್ವಲ್ಪ ಕಲೆ ಮೆದುಳಲ್ಲಿ ಬಿದ್ದಾಗ ಸಿಗ್ನಲ್ ಏನಂತೇವು ಮೆದುಳಿಂದ ಕಾಲ್ ಕೈ ಬರುದು ಅದು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಬರುತ್ತೆ. ಅದು ಕಮ್ಮಿ ಪ್ರಮಾಣದಲ್ಲಿ ಬಂದಾಗೆ ಎಲುಬು ಜಾಸ್ತಿ ಬೆಳ್ಕೊತ ಹೋಗುತ್ತಾವ, ಅದ್ರ ಮಾಂಸಖಂಡ ಏನ್ ಅಂತೇವು ನಾವು ಅವು ಕಮ್ಮಿ ಬೆಳೀತಿರ್ತಾವ. ಸೊ ದೇರ್ ಇಸ್ ಡಿಸ್ಪ್ಯಾರಿಟಿ ಬಿಟ್ವೀನ್ ದೋಸ್. ಸೊ ಆ ತರ ಆಗೋದ್ರಿಂದ ಏನಾಗುತ್ತೆ, ಕಾಲ್ ಕೈ ಡೊಂಕತನ ಬರುದು, ಕಾಲ್ ಕೈ ನಡೆಯುವಲ್ಲೇ ಸಮಸ್ಯೆ, ನಡೆಯುವುದು ಜಾಸ್ತಿ ನಡೆಯುವುದಿಲ್ಲ. ಈ ತರ ಸಮಸ್ಯೆ ಮೆದುಳಿಗೆ ಎಫೆಕ್ಟ್ ಆದಾಗ ಕಾಲ್ ಕೈ ಮೇಲೆ ಪರಿಣಾಮ ಬೀಳುವುದು ಸಾಮಾನ್ಯವಾಗಿ. ಅದು ಕಾಮನ್ ಆಗಿ ನಾವು ಸೆರೆಬ್ರಲ್ ಪಾಲ್ಸಿ ಅಂತೀವಿ. ಸೊ ಜಾಸ್ತಿ ಜಲ್ದಿ ಡಿಟೆಕ್ಟ್ ಆದಾಗೆ ಅವಕ್ಕೆಲ್ಲ ಜಾಸ್ತಿ ಡೊಂಕತನ ಬರಬಾರ್ದು ಅಂತೇಳಿ ಬೂಟ್ ಅದೆಲ್ಲ ಮಾಡ್ತೀವಿ, ಫಿಸಿಯೋಥೆರಪಿ ಮೊಡಾಲಿಟಿ ಅಂತ ಕೊಡ್ತೀವಿ. ಸೊ ಜಾಸ್ತಿ ಎಲ್ಲ ಬೆಳವಣಿಗೆ, ಯಾಕಂದ್ರೆ ಈ ತರ ಮೆದುಳಿಗೆ ಸಮಸ್ಯೆ ಆದಾಗ ಕಾಲ್ ಕೈ ಸಮಸ್ಯೆ ಜಾಸ್ತಿ ಆಗುವುದೇ ಖಚಿತ. ಯಾಕಂದ್ರೆ ನಾವು ಬೆಳ್ಕೋತೆ ಹೋಗ್ಬೇಕು, ಯಾರು ಬೆಳವಣಿಗೆ ಅಂತೂ ನಿಂದಿರ್ಸಕ್ ಆಗುದಿಲ್ಲ, ವಯಸ್ಸಂತೂ ಹೋಗ್ತಾ ಇರುತ್ತೆ. ಆಮೇಲೆ 10 ವರ್ಷ ಆದ್ಮೇಲೆ ನಮ್ ಬೆಳವಣಿಗೆ ಬಹಳ ಫಾಸ್ಟ್ ಆಗಿರುತ್ತೆ, ನಾವು ಗ್ರೋತ್ ಸ್ಪರ್ಟ್ ಅಂತೀವಿ ಅದಕ್ಕೆ. ಅದು ಜಾಸ್ತಿ ಆದಾಗೆ ವೇಟುನು ಆಡ್ ಅಪ್ ಆಗುತ್ತೆ, ಹೈಟುನು ಆಡ್ ಅಪ್ ಆಗುತ್ತೆ. ಸೊ ಇವೆಲ್ಲ ತೊಂದರೆಗಳು ಹೆಚ್ಚಿಗೆ ಆಗ್ತಾವೆ ಇರ್ತಾವೆ ಆ ವಯಸ್ಸಲ್ಲಿ. ಸೊ ಆ ವಯಸ್ಸಲ್ಲಿ ಹೆಚ್ಚಿಗೆ ಆಗ್ಬಾರ್ದು, ಸ್ವಲ್ಪ ಕೇರ್ ಟೇಕರ್ ಗೆ ಜಾಸ್ತಿ ತೊಂದರೆ ಆಗ್ಬಾರ್ದು. ಆ ತರ ಮೊದ್ಲೇ ಕಂಡಿಡಿದು ಅವಕ್ಕೆ ಪ್ರಿವೆನ್ಷನ್ ಮಾಡಿದ್ರೆ ಹೆಚ್ಚಾನೆಚ್ಚು ಎಲ್ಲಾ ತೊಂದರೆಗಳು ಆಲ್ಮೋಸ್ಟ್ 80% ಐ ಕ್ಯಾನ್ ಟೆಲ್ ಯು ಆಲ್ ವಿ ಕ್ಯಾನ್ ಬಿ ಪ್ರಿವೆಂಟೆಡ್. ಅಬ್ಸಲ್ಯೂಟ್ಲಿ. ಇದು ರೀಕನ್ಸ್ಟ್ರಕ್ಟಿವ್ ಸರ್ಜರೀಸ್ ಅಂದ್ರೆ ಏನು, ಅದರ ಉದಾಹರಣೆ? ಸೊ ಈಗೆಲ್ಲ ನೀವು ಕೇಳಬಹುದು ಕೀಳು ಮರುಜೋಡಣೆ ಅಂದ್ರೆ ಜಾಯಿಂಟ್ ರೀಪ್ಲೇಸ್ಮೆಂಟ್. ಸೊ ಇದೆಲ್ಲ ದೊಡ್ಡೋರ್ನಲ್ಲಿ ಮಾಡುದು. ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜರಿ ಆಗಿರ್ಬೋದು, ಹಿಪ್ ಆಗಿರ್ಬೋದು, ನೀ ಆಗಿರ್ಬೋದು, ಶೋಲ್ಡರ್ ಆಗಿರ್ಬೋದು. ಇವೆಲ್ಲ ನಾವು ಸಂಧಿ ಸೌಕಳಿ ಆದಾಗ, ಸಂಧಿ ಎಲ್ಲ ತಿಕ್ಕಿ ಸೌಕಳಿ ಆದಾಗ ಇವೆಲ್ಲ ಮರುಜೋಡಣೆ ಮಾಡ್ತಾರೆ. ಅಂದ್ರೆ ಏನಂದ್ರೆ ಇದ್ದಿದ್ದು ಸಂಧಿ ಎಲ್ಲ ಸೌಕಳಿಯಾಗಿ ಜಾಗ ಎಲ್ಲ ತೆಗೆದ್ಬಿಟ್ಟು ನಾರ್ಮಲ್ ಸ್ಟೀಲ್ ಅಂದ್ರೆ ಸ್ಟೀಲ್ ಅಂತಲ್ಲ, ನಾರ್ಮಲಿ ಇಂಪೋರ್ಟೆಡ್ ಇಂಪ್ಲಾಂಟ್ಸ್ ನಾವು ಅಲ್ಲಿ ಪ್ಲೇಸ್ ಮಾಡಿದಾಗ ಅದು ಮರುಜೋಡಣೆ. ಇದು ರೀಕನ್ಸ್ಟ್ರಕ್ಟಿವ್ ಅಂದ್ರೆ ಇದು ಆಬ್ವಿಯಸ್ಲಿ ಇದು ರೀಪ್ಲೇಸ್ಮೆಂಟ್ ಸರ್ಜರೀಸ್ ನಾವು 20-30 ವರ್ಷ ಒಳಗಡೆ ಮಾಡಕ್ ಬರುದಿಲ್ಲ. ಯಾಕಂದ್ರೆ ಇವೆಲ್ಲ ಮನುಷ್ಯ ಮಾಡಿದ್ದು ರೀಪ್ಲೇಸ್ಮೆಂಟ್. ಸೊ ಅವು ದೇವ್ರ ಕೊಟ್ಟಂಗೆ ತಾಳ್ಕಿ ಬರುದಿಲ್ಲ ಜೋಡಣೆಗೆ. ಸೊ ಕೀಳು 10 ವರ್ಷ ಒಳಗಡೆನೆ ಬದಲಾಯಿಸ್ಬಿಟ್ರೆ ನಮ್ದು ಆಕ್ಟಿವಿಟಿ ಲೆವೆಲ್ ಬಹಳ ಜಾಸ್ತಿ ಇರ್ತೈತಿ, ಮಕ್ಕಳದ ಆಟ ಆಡೋದಿಲ್ಲ. ಸೊ ಅವು ತಾಳ್ಕಿ ಹೆಚ್ಚಿಗೆ ಬರುದಿಲ್ಲ, ಬಹಳಷ್ಟು ಸರ್ಜರಿ ಮಾಡ್ಬೇಕಾಗತ್ತೆ. ಎವ್ರಿ 10 years ಒಮ್ಮೆ ಅದು ಸೌಕಳಿ ಬಂದ್ರೆ ನಾವು ಅದಕ್ಕೆ ಆ ತರ ಸರ್ಜರೀಸ್ ಯೂಶುವಲಿ 20 ರಿಂದ 30 ವರ್ಷ ಒಳಗಡೆ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಸಾಮಾನ್ಯವಾಗಿ ಮಾಡೋದಿಲ್ಲ. ಹಂತಲ್ಲಿ ಇದ್ದಿದ್ದು ಸಂಧಿನೇ ಎಷ್ಟಾಗತ್ತೆ ಅಷ್ಟು ಉಳಿಸ್ಕೊಂಡು ಹೋಗ್ಬೇಕು. ನಾವು ಉದಾಹರಣೆವಾಗಿ ಹೇಳ್ಬೇಕಂದ್ರೆ ನಾವು ವೀಲ್ ಅಲೈನ್ಮೆಂಟ್ ಪ್ರೊಸೀಜರ್ ಈಗ ಹೆಂಗೆ ಕಾರಿಗಾಯ್ತು ಅಥವಾ ವೆಹಿಕಲ್ ಗಾಯ್ತು, ನಾವು ವೀಲ್ ಅಲೈನ್ಮೆಂಟ್ ಮಾಡಿ ಅದರದ ವೀಲ್ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಮಾಡಿ ವೀಲ್ ರಿಪ್ಲೇಸ್ಮೆಂಟ್ ಮಾಡೋದಿಲ್ಲ, ವೀಲ್ ಸೌದ್ರೆ. ಸೊ ಹೆಂಗ್ ವೆಹಿಕಲ್ ಇದ್ದಾಗೆ ವೀಲ್ ಅಲೈನ್ಮೆಂಟ್ ತಪ್ಪಿದ್ರೆ ಅದಕ್ಕೆ ಆಸ್ ಗುಡ್ ಆಸ್ ವೀಲ್ ಅಲೈನ್ಮೆಂಟ್ ನಾವು ಪ್ರಾಪರ್ ಆಗಿ ಮಾಡಿ ಇದ್ದಿದ್ದನ್ನು ಕೀಳನೆ ನಾವು ಸರಿಪಡಿಸಿ ಜಾಸ್ತಿ ಹೊತ್ತು ಅದರ ಮೇಲೆನೆ ಉಳಿಸ್ಕೊಂಡು ಹೋಗೋದಂತ ಪ್ರಯತ್ನ. ಅದಕ್ಕೆ ನಾವು ಜಾಯಿಂಟ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂದ್ರೆ. ಇದು ಸಾಮಾನ್ಯವಾಗಿ ಯಾವಾಗ ಅಂದ್ರೆ ನಾವು ಎಲುಬು ಕೀಳಲ್ಲಿ ಕಿವು ಆಗೋದು ಸಮಸ್ಯೆ ಬಹಳ ಕಾಮನ್ ಆಗಿ ನೋಡ್ ಬರ್ತೀವಿ. ಅದು ಕೆಲವೊಂದು ಯಾಕಂದ್ರೆ ತಡ್ಕೊಳ್ಳೋ ಶಕ್ತಿ ಶಿಶು ಮಗುವಿನಲ್ಲಿ ಜಾಸ್ತಿ ಕಮ್ಮಿ ಇರುತ್ತೆ. ಯೂಶುವಲಿ ನಾವು ನೆಗಡಿ ಕೆಮ್ಮ ಆದಾಗೆ ಅದು ಕ್ರೀಮಿ ಏನಾಗಿರುತ್ತೆ ಅದು ಯೂಶುವಲಿ ಎಲ್ಬಿಗೆ ಹೋಗಿ ಹಿಡಿದು ಬಿಡ್ತೈತಿ. ಎಲ್ಬಿಗೆ ಹಿಡಿದಾಗೆ ಅಲ್ಲಿ ಕಿವು ಆಗೋ ಸಮಸ್ಯೆ ಬಹಳ ಕಾಮನ್. ಸೊ ಕಿವು ಆದಾಗೆ ಬೆಳವಣಿಗೆ ಜಾಗದಲ್ಲಿ ಕಿವು ಆಯ್ತಂದ್ರೆ ಅದು ಬೆಳವಣಿಗೆ ಜಾಗ ಕೆಡಿಸ್ಬಿಡುತ್ತೆ ಕ್ರೀಮಿ. ಸೊ ಅವಾಗ ಕಾಲು ಬೆಳವಣಿಗೆ ಆಗ್ಲೇ
ಇರಬಹುದು, ಕಾಲು ಡೊಂಕತನ ಬರ್ಬೋದು, ಇಂತಲ್ಲಿ ಆ ಸಂಧಿ ಆಕಾರನೇ ಬದಲಾಯಿಸ್ಬಿಡ್ಬೋದು. ಇವು ಅಂತಲ್ಲಿ ಈ ಸಂಧಿ ಆಕಾರ ಮರು ರೂಪಿಸಕ್ಕೆ ಜಾಯಿಂಟ್ ಕನ್ಸ್ಟ್ರಕ್ಷನ್ ಸರ್ಜರೀಸ್ ಅಂತ ಅವೆಲ್ಲ ನಾವು 20ರಿಂದ 30 ವರ್ಷವರೆಗೆ ಬಹಳ ಕಾಮನ್ ಆಗಿ ಮಾಡ್ತೀವಿ. ಸೊ ಯಾಕಂದ್ರೆ ಅವಾಗ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಬಹಳ ಸಾಮಾನ್ಯವಾಗಿ ಮಾಡಕ್ ಆಗುದಿಲ್ಲ ಆ ಏಜ್ ಗ್ರೂಪ್ ಅಲ್ಲಿ. ಸೊ ಇದು ಡಿಫರೆನ್ಸ್ ಬಿಟ್ವೀನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂಡ್ ಜಾಯಿಂಟ್ ರೀಕನ್ಸ್ಟ್ರಕ್ಟಿವ್ ಸರ್ಜರೀಸ್. ಫ್ಯಾಂಟಾಸ್ಟಿಕ್. ಅಂಡ್ ಈಗ ಈ ಬೋನ್ ಟ್ರಿಮರ್ಸ್ ಅಂದ್ರೆ ಏನು ಅದ್ರ ಬಗ್ಗೆ? ಸೊ ನಾವು ಟ್ಯೂಮರ್ಸ್ ಅಂದ್ರೆ ಕ್ಯಾನ್ಸರ್ ಅಂದ್ರೆ ವರ್ಲ್ಡ್ ಸ್ವಲ್ಪ ಅಂಜಿಕೆ ಪದ ಕೇಳಿದ್ರೆ ಅಂಜಿಕೆ. ಜೀವಕ್ಕೆ ಅಪಾಯ ಆಗುವಂತ ಕ್ಯಾನ್ಸರ್ ಗಳು ಬೇರೆ, ಜೀವಕ್ಕೆ ಅಪಾಯ ಇಲ್ಲದ ಕ್ಯಾನ್ಸರ್ ಗಳು ಬರ್ತಾವ. ಸೊ ಆ ಕ್ಯಾನ್ಸರ್ ಬೇರೆ ಹೊಟ್ಟೆ ಅಂಗ ಆಗಿರ್ಬೋದು, ತಲೆ ಅಂಗ ಆಗಿರ್ಬೋದು, ಶ್ವಾಸಕೋಶ ಅಂಗ ಆಗಿರ್ಬೋದು, ಸಾಮಾನ್ಯವಾಗಿ ನೀವು ಕೇಳ್ಪಟ್ಟಿದ್ದೀರಾ. ಸೊ ಅಂತ ಕ್ಯಾನ್ಸರ್ ಮೂಳೆಗೂ ಹತ್ತಾ ಇರುತ್ತೆ. ಸೊ ಎಲುಬು ಕೀಳಲ್ಲಿನೂ ಉಂಟಾಗುವಂತ ಕ್ಯಾನ್ಸರ್ಸ್. ಸೊ ಇವು ಯೂಶುವಲಿ ಸಾಮಾನ್ಯವಾಗಿ ನಾವು ಮತ್ತೆ 20ರಿಂದ 30 ವರ್ಷ ಒಳಗಡೆನೆ ಕಂಡು ಬರೋದು. ಇದು ಸಾಮಾನ್ಯವಾಗಿ ಡ್ಯೂ ಟು ವೇರಿಯಸ್ ರೀಸನ್, ಜೆನೆಟಿಕ್ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆಗಿರ್ಬೋದು. ಸೊ ಇವೆಲ್ಲ ಸಮಸ್ಯೆದಿಂದ ನಾವು ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಕೆಲವೊಂದು ಕ್ಯಾನ್ಸರ್ ವಿಚ್ ಎಲ್ಬಿಗೆ ಅಫೆಕ್ಟ್ ಆಗೋದು, ಕೆಲವೊಂದು ಮೋಸ್ಟ್ ಆಫ್ ದ ಕ್ಯಾನ್ಸರ್ಸ್ ಆರ್ ನಾಟ್ ಲೈಫ್ ಥ್ರೆಟನಿಂಗ್, ಅಂದ್ರೆ ಜೀವಕ್ಕೆ ಅಪಾಯ ಇಲ್ಲಾರ್ದು. ಕೆಲವೊಂದು 2-3 ಕ್ಯಾನ್ಸರ್ ಎಲ್ಬಿಗೆ ಉಂಟಾಗೋದು ಜೀವಕ್ಕೆ ಅಪಾಯ ಆಗುವಂತವು ಇರ್ತಾವೆ. ಸೊ ನಾವು ಎಕ್ಸ್ರೇ ಮುಖಾಂತರ, MRI ಮುಖಾಂತರ ಅವು ಎರಡೂ ಬೇರ್ಪಡಿಸಬಹುದು. ಕೆಲವೊಂದು ಯಾವ ಜೀವಕ್ಕೆ ಅಪಾಯ ಇರ್ಲಾರ್ದಂತದ್ ಇರ್ತಾವು, ಯಾವ ಜಾಗ ಅಲ್ಲಿ ಉಂಟಾಗಿದೆ ಅಂತ ಹೇಳಿ ಕಂಡುಪಟ್ಟು ಅದಕ್ಕೆ ಸಾಮಾನ್ಯವಾಗಿ ತೆಗೆದ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ತೀವಿ, ತೆಗೆದ್ಬಿಟ್ಟು ಬೇರೆ ಜಾಗದಿಂದ ಎಲುಬು ಸೇರಿಸಿ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಕಂಪ್ಲೀಟ್ಲಿ ಜೀವ ಇರ್ಲಾರ್ದಂತದಾಗಿರ್ಲಿ, ಜೀವ ಅಫೆಕ್ಟ್ ಆಗಿರದಂತ ಇರಲಿ, ಮೆಡಿಸಿನ್ ಮುಖಾಂತರ ಶಸ್ತ್ರಚಿಕಿತ್ಸೆ ಮುಖಾಂತರ ಜಲ್ದಿ ಕಂಡು ಹಿಡಿದ್ರೆ ಅದಕ್ಕೆ ಕಂಪ್ಲೀಟ್ ಪರಿಪೂರ್ಣ ಟ್ರೀಟ್ಮೆಂಟ್ ಕೊಡಬಹುದು ಅಂತ ಹೇಳ್ತೀವಿ. ಈಗ ತಾನೇ ನಾನು ಹೇಳಿದೆ, ಈ ಪದ ಕ್ಯಾನ್ಸರ್ ಕೇಳಿದ ತಕ್ಷಣ ಜನ ಅನ್ಸ್ತಾರೆ, ಆಕ್ಚುಲಿ ನೋಡಿದ್ರೆ ಕ್ಯಾನ್ಸರಸ್ ಸೆಲ್ ಶರೀರದಲ್ಲಿ ಆಲ್ರೆಡಿ ಇರುತ್ತೆ. ಅದೆಲ್ಲರೂ ಒಗ್ಗಟ್ಟಾದ್ರೆ ಅಲ್ಲೇ ಸಮಸ್ಯೆ ಇದಾಗುತ್ತೆ. ಸೊ ಜನ ಅಂಜ್ ಹೋಗ್ತಾರೆ ಕ್ಯಾನ್ಸರ್ ಅಂತ ತಕ್ಷಣ. ಸೊ ನನ್ನ ಮುಂದಿನ ಪ್ರಶ್ನೆ, ಡಿಫಾರ್ಮಿಟಿ ಕರೆಕ್ಷನ್ ಅಂದ್ರೆ? ಸೊ ಡಿಫಾರ್ಮಿಟಿ ಅಂದ್ರೆ ಡೊಂಕತನ. ಸೊ ಅದು ಕೈಯೆಲ್ಬ ಆಗಿರ್ಬೋದು, ಮುಂಗೈಯಲ್ಲಾಗಿರ್ಬೋದು, ಕಾಲಲ್ಲಾಗಿರ್ಬೋದು, ಮೊಳಕಾಲಲ್ಲಾಗಿರ್ಬೋದು, ಪಾದದಲ್ಲಾಗಿರ್ಬೋದು. ಕೆಲವೊಂದು ಡೊಂಕತನ ಎಲುಬದಿಂದ ಉಂಟಾಗಬಹುದು. ಯಾಕಂದ್ರೆ ಎಲುಬನ್ನು ನಾನು ಹೇಳಿದೆ, ಎಲುಬು ಸಣ್ಣ ವಯಸ್ಸಲ್ಲಿ ಕಿವು ಹಿಡಿದು ಅದು ಬೆಳವಣಿಗೆ ಆಗ್ಲಾರದೇ ಇರಬಹುದು, ಅಥವಾ ಪೆಟ್ಟು ಬಿದ್ದು ಡೊಂಕದಿಂದ ಅಂಟುಕೊಂಡಿರಬಹುದು. ಸೊ ಸ್ಟ್ರೇಟ್ ಬೋನ್ ಇರುವುದು ಬೆಂಟ್ ಬೋನ್, ಸೊ ಬೆಂಡಿಂಗ್. ಸೊ ಸಾಮಾನ್ಯವಾಗಿ ಟ್ರಾಮಾದಿಂದ ಅಂದ್ರೆ ಪೆಟ್ಟು ಬಿದ್ದು ಆಗಿರ್ಬೋದು, ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಾರದಕ್ಕೆ, ಅಥವಾ ಎಲುಬು ಡೊಂಕ ಉಡ್ಕೊಂಡದಕ್ಕೆ, ಅಥವಾ ಕೆಲವೊಂದು ರಕ್ತ ಸಂಚಾರ ಕಮ್ಮಿ ಆಗಿ ಸೌಕಳಿಯಾಗಿ ಡೊಂಕತನ ಆಗಿರ್ಬೋದು, ಕೆಲವೊಂದು ಕಿವು ಹಿಡಿದು ಇನ್ಫೆಕ್ಷನ್ ಆಗಿ ಆಗಿರ್ಬೋದು, ಕೆಲವೊಂದು ಎಲುಬು ವೀಕ್ನೆಸ್, ಹುಟ್ಟದನಿಂದ ಎಲುಬು ವೀಕ್ನೆಸ್ ಆಗಿ ಡೊಂಕತನ ಆಗಿರ್ಬೋದು, ಕೆಲವೊಂದು ವಿಟಮಿನ್ ಡಿ ಡೆಫಿಷಿಯನ್ಸಿ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರೋದ್ರಿಂದ ಡೊಂಕತನ ಆಗಿರ್ಬೋದು. ಸೊ ಹಲವಾರು ಕಾರಣದಿಂದ ಎಲುಬು ಡೊಂಕತನ ಉಂಟಾಗಬಹುದು. ಅದು ಕೈಯಲ್ಲಿ ಇರ್ಬೋದು, ಕಾಲಲ್ಲಿ ಇರ್ಬೋದು, ಹುಟ್ಟದನಿಂದ ಇರ್ಬೋದು. ಕೆಲವೊಬ್ಬರಿಗೆ ಹುಟ್ಟದನಿಂದ 2 ಎಲುಬು ಇರಲಿ, ಒಂದೇ ಎಲುಬು ಇರುತ್ತೆ, ಒಂದ್ ಎಲುಬು ಕೊಟ್ಟಿರೋದೇ ಇಲ್ಲ ದೇವರು, ಒಂದ್ ಅಂಗ ಕೊಟ್ಟಿರೋದೇ ಇಲ್ಲ. ಸೊ ಬೆಳವಣಿಗೆನೇ ಆಗಿರೋದಿಲ್ಲ ಹೊಟ್ಟೆಯಲ್ಲಿ. ಸೊ ಅಂತದೆಲ್ಲ ಸಮಸ್ಯೆ ಇದ್ದಾಗ ಡೊಂಕತನ ಬರೋದು ಕಾಮನ್. ಸೊ ಅವಕ್ಕೆಲ್ಲ ನಾವ್ ಏನ್ ಮಾಡ್ತೀವಿ, ಯಾವ ತರ ಕಾರಣದಿಂದ ಡೊಂಕತನ ಆಗಿದೆ ಅಂತ ಹೇಳಿ ಇಟ್ಕೊಂಡು ಅದರ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಕೊಡ್ತಿರ್ತೀವಿ. ಸೊ ಕೆಲವೊಮ್ಮೆ ಪೆಟ್ಟು ಬಿದ್ದು ಡೊಂಕ್ ಅಂಟುಕೊಂಡು ಡೊಂಕ್ ಆಗಿದ್ರೆ ಅದಕ್ಕೆ ನಾವು ಸ್ವಲ್ಪ ಎಲುಬು ಕಟ್ ಮಾಡಿ ಮತ್ತೆ ಸ್ಟ್ರೇಟ್ ಮಾಡಿ ಶಸ್ತ್ರಚಿಕಿತ್ಸೆ ಮೂಲಕ ಸ್ಟ್ರೇಟ್ ಮಾಡ್ಕೋಬಹುದು. ಕೆಲವೊಂದು ಎಲುಬು ವೀತನದಿಂದ ಡೊಂಕ್ ಆಗಿರ್ಬೋದು, ಅಂದ್ರೆ ಅದು ಯಾವ ಕಾರಣದಿಂದ ಆಗಿದೆ ಅಂದ್ರೆ ಎಲುಬಿನ ಶಕ್ತಿ ಇಂಜೆಕ್ಷನ್ ಕೊಟ್ಟು ಸ್ಟ್ರೇಟ್ ಮಾಡಿರ್ಬೋದು. ಕೆಲವೊಂದು ಕಿವು ಆಗಿ ಸ್ವಲ್ಪ ಅರ್ಧ ಎಲುಬು ಇರ್ಲಾರ್ದಂಗೆ ಇದ್ದಿದ್ದಕ್ಕಂದ್ರೆ ಬೇರೆ ಎಲುಬ ಆಕಾರ ರೂಪಿಸ್ಕೊಂಡು ಅದಕ್ಕೆ ಸರಿಪಡಿಸ್ಕೋಬಹುದು, ಜಾಯಿಂಟ್ ರೀಕನ್ಸ್ಟ್ರಕ್ಷನ್ ಏನಂದೇವು. ಸೊ ಈ ತರ ಯಾವ ಕಾರಣದಿಂದ ಆಗಿದೆ ಅಂತ ತಿಳ್ಕೊಂಡು ಡಿಫಾರ್ಮಿಟಿ ಕರೆಕ್ಟಿವ್ ಸರ್ಜರೀಸ್ ಪ್ಲಾನ್ ಮಾಡ್ಕೋಬಹುದು. ಫ್ಯಾಂಟಾಸ್ಟಿಕ್. ಈಗ ಇಷ್ಟೆಲ್ಲ ಎಲುಬು ಬಗ್ಗೆ ಮಾತನಾಡ್ತಿದ್ದೇವೆ. ಅಂಡ್ ಚಿಕ್ಕ ಮಕ್ಕಳಲ್ಲಿ ಬೇಸಿಕಲಿ ಈಗ ಈ ಒಂದು ಸಂದರ್ಶನ ಕೇಳೋ ಆ ಪಾಲಕರಾಗಿರಲಿ, ಅವರಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ. ಆ ಪ್ರಶ್ನೆ ಏನಂದ್ರೆ, ಮಕ್ಕಳ ಎಲುಬು ಎಕ್ದಮ್ ಸ್ಟ್ರಾಂಗ್ ಆಗಿಡ್ಲಿಕ್ಕೆ ಯಾವ ರೀತಿಯ ಊಟ ಉಪಚಾರ ಅಂಡ್ ಯಾವ ರೀತಿಯ ವ್ಯಾಯಾಮ ಜನರಲ್ ಆಗಿ ವೈದ್ಯರಾಗಿ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ? ಮಕ್ಕಳಂದ್ರೆ ದೊಡ್ಡೋರ್ ಎಲುಬು ಮತ್ತೆ ಮಕ್ಕಳ ಎಲುಬು ಬಹಳಷ್ಟು ಡಿಫ್ರೆನ್ಸ್ ಇರುತ್ತೆ. ಯಾಕಂದ್ರೆ ನಾವೆಲ್ಲಾನು ಎವಲ್ಯೂಷನರಿ ಏನಂತೇವೆ, ನಾವೆಲ್ಲ 4 ಕಾಲ್ ಪ್ರಾಣಿ ಇದ್ದವ್ರು 2 ಕಾಲ್ ಪ್ರಾಣಿ ಆಗಿದ್ದೀವಿ. ಸೊ ಎವಲ್ಯೂಷನರಿ ವೈಸ್ ವಿ ಹ್ಯಾವ್ ಇವಾಲ್ವ್ಡ್ ಫಾರ್ ಎ ಲಾಂಗ್ ಸೆಂಚುರೀಸ್ ಟು. ಸೊ ಆ ತರ ಎಲ್ಬಿನ್ ಆಕಾರ ಆಗಿರ್ಲಿ, ಎಲ್ಬಿಂದು ಸ್ಟ್ರೆಂತ್ ಆಗಿರ್ಲಿ, ಇವೆಲ್ಲ ಬೇರೆ ತರ ಇರ್ತಾವ ಮಕ್ಕಳ. ಸೊ ಅವೆಲ್ಲ ದೊಡ್ಡೋರ್ನಂಗ್ ರೂಪಿಸ್ಕೊಳಕ್ಕೆ ಮ್ಯಾಚುರಿಟಿ ಏನಂತೇವು. ಸೊ ಇಟ್ ವಿಲ್ ಕಮ್ ಓವರ್ ಪೀರಿಯಡ್ ಆಫ್ ಟೈಮ್. ಅಂದ್ರೆ ನಾವು ಯೂಶುವಲಿ ಬೆಳವಣಿಗೆ ಆಗದಿಂದ 14ರಿಂದ 17 ವರ್ಷವರೆಗೆ ನಾವು ಬಹಳಷ್ಟು ಎಲುಬು ಆಕಾರ ರೂಪಿಸ್ಕೊಂಡು ದೊಡ್ಡೋರ್ನಂಗ ಆಕಾರ ತಗೋತಿರ್ತಾವ. ಸೊ ಆ ತರ ಇದು ನ್ಯಾಚುರಲ್ ಪ್ರೊಸೆಸ್ ಗೆ ಎನ್ಹಾನ್ಸ್ ಮಾಡ್ಲಿಕ್ಕೆ ಸ್ವಲ್ಪ ನಮ್ದು ಬೋನ್ ರಿಕ್ವೈರ್ಮೆಂಟ್ ಏನೇನ್ ಇರುತ್ತಲ್ಲ, ಬೋನ್ ಹೆಲ್ತ್ ರಿಕ್ವೈರ್ಮೆಂಟ್, ಅದ್ರ ಬಗ್ಗೆ 1-2 ಮಾತಾಡ್ತೀನಿ. ಸೊ ಮೇನ್ ಕ್ಯಾಲ್ಸಿಯಂ, ವಿಟಮಿನ್ ಡಿ, ವಿಟಮಿನ್ ಸಿ, ಇವು 3 ಬೇಸಿಕ್ ಪದಾರ್ಥ. ದಿಸ್ ಇಸ್ ಕಾಲ್ಡ್ ಬಿಲ್ಡಿಂಗ್ ಬ್ಲಾಕ್ಸ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಬೋನ್ ಹೆಲ್ತ್. ಸೊ ಇವು ನಾವು ಆಹಾರ ಮುಖಾಂತರ ಇರಬಹುದು. ಯಾಕಂದ್ರೆ ವಿಟಮಿನ್ ಡಿ ಅದೆಲ್ಲ ಸೂರ್ಯನ ಕಿರಣ ಪ್ರಕಾಶದಿಂದಾನೇ ಜಾಸ್ತಿ ಉಂಟಾಗುದು. ಸೊ ಕೆಲವೊಂದು ಸಣ್ಣ ಮಕ್ಕಳಾಗ್ಲಿ ಸ್ವಲ್ಪ ಮುಂಜಾನೆ 15-20 ನಿಮಿಷ ಸೂರ್ಯನ ಬೆಳಕಿಗೆ ಆಟ ಆಡಕ್ ಬಿಡ್ಬೇಕು. ಈಗೆಲ್ಲ ನಮ್ಮ ಮೊಬೈಲ್ ಫೋನ್ಸ್ ಬರೋದ್ರಿಂದ ಸ್ವಲ್ಪ ಹೊರಗಡೆ ಔಟ್ಡೋರ್ ಆಕ್ಟಿವಿಟೀಸ್ ಬಹಳನೇ ಕಮ್ಮಿ ಆಗಿದೆ. ಸೊ ಒಬ್ಯಾಸಿಟಿ ಇಸ್ ಕಮಿಂಗ್ ಅಪ್, ಜಂಕ್ ಫುಡ್ಸ್ ಆರ್ ಕಮಿಂಗ್ ಅಪ್. ಆಲ್ ದೀಸ್ ಎನ್ವಿರಾನ್ಮೆಂಟಲ್
ಫ್ಯಾಕ್ಟರ್ಸ್ ಇರೋದ್ರಿಂದ ನಮ್ ಸೆಡೆಂಟರಿ ಲೈಫ್ ಸ್ಟೈಲ್ ಆಗಿರ್ಬೋದು. ಸೊ ಮಕ್ಕಳಲ್ಲಿ ಔಟ್ಡೋರ್ ಆಕ್ಟಿವಿಟೀಸ್ ತುಂಬಾನೇ ನಮ್ ಜನರೇಷನ್ ಇಂದ ಕಮ್ಮಿ ಆಗೋಗಿದೆ. ಸೊ ಇದರಿಂದ ಎಲುಬ್ ಮೇಲೆ ಬಹಳಷ್ಟೇ ಪ್ರಭಾವ ನೋಡ್ತಾ ಇದ್ದೇವೆ. ಈಗ ಕೊರೋನಾ ಆಗಿರ್ಲಿ, ಸೂರ್ಯಪ್ರಕಾಶನೇ ಇರಲಿಲ್ಲ, ಎಷ್ಟೋ ಜನ ಹೊರಗಡೆನೇ ಹೋಗಿರ್ಲಿಲ್ಲ. ಸೊ ಅಂತಲ್ಲಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಆಗಿ ನಡಿಲಕ್ಕೆ ಬರ್ಲಾರ್ದರೆ ಕುಂತಲ್ಲೇ ಕುಂತ್ ಬಿಡುದು, ವೀಕ್ನೆಸ್, ಇವೆಲ್ಲ ನಾವು ಜಾಸ್ತಿ ಓವರ್ ದ ಪೀರಿಯಡ್ ಆಫ್ ಮಂತ್ಸ್ ವಿ ಆರ್ ಸೀಯಿಂಗ್ ಪೋಸ್ಟ್ ಕೊರೋನಾ. ಓಕೆ, ವಿಟಮಿನ್ ಡಿ ಮೇನ್ ಹೇಳ್ಬೇಕಂದ್ರೆ ಸೂರ್ಯನ ಪ್ರಕಾಶದಿಂದನೇ ಜಾಸ್ತಿ ಬರುದು. ಸೊ ಅಟ್ ಲೀಸ್ಟ್ ಒಂದು 15 to 20 ನಿಮಿಷ ಸ್ವಲ್ಪ ಎಳಿ ಬಿಸಿಲು, ನಾವು 9 to 11 ಬಿಸಿಲು ಏನಂತೇವೆ ಅಲ್ಲಿ ಮಕ್ಕಳಿಗೆ ಆಟ ಆಡಕ್ ಬಿಡ್ಬೇಕು ಔಟ್ಡೋರ್ ಟೆರೆಸ್ ಅಲ್ಲಿ. ನಾವು ಗ್ಲಾಸ್ ದಿಂದ ಏನ್ ಸನ್ಲೈಟ್ ಬರ್ತಾ ಇರುತ್ತೆ ಅದು ಯೂಸ್ ಅಲ್ಲ, ಯಾಕಂದ್ರೆ ಅಲ್ಟ್ರಾವೈಲೆಟ್ ರೇಸ್ ಕಟಾಗ್ ಹೋಗುತ್ತೆ. ಸೊ ಡೈರೆಕ್ಟ್ ಎಕ್ಸ್ಪೋಜರ್ ಟು ಮ್ಯಾಕ್ಸಿಮಮ್ ಸರ್ಫೇಸ್ ಆಫ್ ಬಾಡಿ, ತುಂಬಾ ಕಮ್ಮಿ ಬಟ್ಟೆ ಉಪಯೋಗಿಸಿ ಸ್ವಲ್ಪ ಸೂರ್ಯಪ್ರಕಾಶಕ್ಕೆ ಎಕ್ಸ್ಪೋಸ್ ಆಗಿದ್ರೆ ವಿಟಮಿನ್ ಡಿ ರಿಕ್ವೈರ್ಮೆಂಟ್ ಡೈಲಿ ಎಷ್ಟು ಇರುತ್ತೆ ಅಷ್ಟು ಸಫ್ಯೂಸ್ ಆಗುತ್ತೆ. ಈಗ ಬರೋದು ಕ್ಯಾಲ್ಸಿಯಂ ತುಂಬಾನೇ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಈ ಶಿಶು ಮಗು ಆಗ್ಲಿ ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್, ವಿಟಮಿನ್ ಡಿ ರಿಕ್ವೈರ್ಮೆಂಟ್ ಫಸ್ಟ್ 5 years ರ್ಯಾಪಿಡ್ ಡೆವಲಪ್ಮೆಂಟ್ ಇರುತ್ತೆ. ಸೊ ಅಕಾರ್ಡಿಂಗ್ಲಿ ಸಪ್ಲೈನು ಜಾಸ್ತಿ ಇರುತ್ತೆ, ಡಿಮಾಂಡ್ ಸಪ್ಲೈ ರೇಷಿಯೋ ಬಹಳ ಜಾಸ್ತಿ ಇರುತ್ತೆ. 5 years to 10 years ಅಷ್ಟು ರಿಕ್ವೈರ್ಮೆಂಟ್ ಇರುವುದಿಲ್ಲ, ಯಾಕಂದ್ರೆ ಬೆಳವಣಿಗೆ ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ. ಮತ್ತೆ ಸೆಕೆಂಡ್ ಸ್ಟೇಜ್ ಆಫ್ ಗ್ರೋತ್ ಅಂದ್ರೆ ಪ್ಯೂಬರ್ಟಿ ಏನಂತೇವು, ಅವಾಗ ಹೆಣ್ಮಕ್ಳಲ್ಲಿ 13 to 15 years ಆಗಲಿ ಅಥವಾ ಗಂಡ್ ಮಕ್ಕಳಲ್ಲಿ 15 to 17 years ಆಗಲಿ ಅವಾಗ ರಿಕ್ವೈರ್ಮೆಂಟ್ ಮತ್ತೆ ತುಂಬಾನೇ ಹೆಚ್ಚಿಗೆ ಆಗಿರುತ್ತೆ. ಸೊ ದೀಸ್ ಡಿಫರೆಂಟ್ ಫೇಸಸ್ ಆಫ್ ಗ್ರೋತ್ ಅಲ್ಲಿ ನಮ್ಮ ಸಪ್ಲಿಮೆಂಟೇಷನ್ ಅಕಾರ್ಡಿಂಗ್ಲಿ ಇರಬೇಕು. ಸೊ ಕ್ಯಾಲ್ಸಿಯಂ ಬರೋದು ಪದಾರ್ಥದಲ್ಲಿ ಜಾಸ್ತಿ ಅಂದ್ರೆ ಮಿಲ್ಕ್ ಆಗಿರ್ಬೋದು, ಓಕೆ, ಬಿಳಿ ಪದಾರ್ಥ ವಾಟ್ ಆಲ್ ಲುಕ್ಸ್ ವೈಟ್ ಇಸ್ ರಿಚ್ ಇನ್ ಕ್ಯಾಲ್ಸಿಯಂ ಅಂತ ಹೇಳ್ತೀವಿ. ಬೇಕಾದ್ರೆ ವೈಟ್ ಸೀಸೆಮ್ ಸೀಡ್ಸ್, ವೈಟ್ ಎಳ್ಳು ಆಲಿ ಅಥವಾ ಹಾಲ್ ಐಟಮ್ ಎಲ್ಲ ಆಲಿ, ಚೀಸ್ ಆಲಿ, ಸೊ ಆಲ್ಮಂಡ್ಸ್ ಆಲಿ, ಡ್ರೈ ಫ್ರೂಟ್ಸ್ ಅಲ್ಲಿ, ಓಕೆ, ಪನೀರ್ ಐಟಮ್ಸ್ ಆಲಿ, ಆಮೇಲೆ ಸ್ವಲ್ಪ ನಾನ್ ವೆಜಿಟೇರಿಯನ್ ಎಗ್, ಬೋತ್ ವೈಟ್ ಅಂಡ್ ಯೆಲ್ಲೋ, ಬಾಯ್ಲ್ಡ್ ಎಗ್ ಅಲ್ಲಿ, ಯಾಕಂದ್ರೆ ಯೆಲ್ಲೋ ಅಲ್ಲಿ ವಿಟಮಿನ್ ಡಿ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಶೆಲ್ ಅಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಸೊ ಯೋಕ್ ಅಂಡ್ ವೈಟ್ ಬೋತ್ ಆರ್ ಇಂಪಾರ್ಟೆಂಟ್. ಸೊ ಫಿಶ್ ಇಸ್ ಆಲ್ಸೋ ಎ ನ್ಯಾಚುರಲ್ ಸೋರ್ಸ್ ಆಫ್ ವಿಟಮಿನ್ ಡಿ. ಹಂಗಾಗಿರ್ಬೋದು ವಿಟಮಿನ್ ಡಿ ಕ್ಯಾಲ್ಸಿಯಂ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ವಿಟಮಿನ್ ಸಿ ಪದಾರ್ಥ ನಾವು ಸಿಟ್ರಸ್ ಫ್ರೂಟ್ಸ್ ಏನಂತೇವೆ, ಸೊ ಲೈಮ್ ಫ್ರೂಟ್, ಲೈಮ್ ಆಲಿ, ಲೆಮನ್ ಜ್ಯೂಸ್ ಆಲಿ, ಇವೆಲ್ಲಾನು ಗೂಸ್ಬೆರಿ ಆಲಿ, ಇವೆಲ್ಲಾನು ಇಂಪಾರ್ಟೆಂಟ್. ಸೊ ವಿಟಮಿನ್ ಸಿ, ವಿಟಮಿನ್ ಡಿ ಅಂಡ್ ಕ್ಯಾಲ್ಸಿಯಂ ಆಲ್ 3 acts as a building block and ಮಕ್ಕಳಿಗೆ ಇದು ಜಾಸ್ತಿ ಸೇವನೆ ಮಾಡುವಂತದ್ದು ನಾವು ಇದು ಅಡ್ವೈಸ್ ಮಾಡ್ತೀವಿ. ಸೆಕೆಂಡ್, ಎಕ್ಸರ್ಸೈಸಸ್, ಬಿಕಾಸ್ ಸ್ಕಿಪ್ಪಿಂಗ್ ಎಕ್ಸರ್ಸೈಸಸ್ ಆಲಿ, ಆಮೇಲೆ ಔಟ್ಡೋರ್ ಆಕ್ಟಿವಿಟೀಸ್ ಆಲಿ, ಇದು ಲಾಟ್ ಆಫ್ ವಿಟಮಿನ್ ಡಿ ಆಲ್ಸೋ ಫ್ರಮ್ ಸನ್ಲೈಟ್ ವಿ ಗೆಟ್ ಅಂಡ್ ಅಕಾರ್ಡಿಂಗ್ಲಿ ಎಕ್ಸರ್ಸೈಸ್ ಮಾಡೋದ್ರಿಂದ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಅದರ್ವೈಸ್ ಲೇಜಿ ಆಗ್ಬಿಡ್ತಾವ ನಮ್ ಬೋನ್ಸ್. ಸೊ ನಾವು ಬರೇ ಒಂದೇ ಕುತ್ತಲ್ಲೇ ಕೂತಂದ್ರೆ ಆಕ್ಟಿವಿಟಿ ಇರಲ್ಲ, ಅಂದ್ರೆ ಯಾಕಂದ್ರೆ ಬಿಕಾಸ್ ಬೋನ್ಸ್ ಆರ್ ದ ಮೇನ್ ಸ್ಕೆಲಿಟನ್, ಮೇನ್ ಸಪೋರ್ಟ್ ಟು ಅವರ್ ಬಾಡಿ. ಸೊ ಅದ್ರ ಮೇಲೆ ಎಷ್ಟು ನಾವು ವೇಟ್ ಹಾಕ್ತೇವೆ ದೆನ್ ದಟ್ ಬಿಕಮ್ಸ್ ದಟ್ ವಿಲ್ ಇನ್ಕ್ರೀಸ್ ದ ಸ್ಟ್ರೆಂತ್. ಸ್ಕಿಪ್ಪಿಂಗ್ ಅಂತ ಹೇಳಿದ್ರೆ ಅದು ಬಹಳ ಲಾಭದಾಯಿ ಈ ಮಕ್ಕಳಿಗೆ. ಸೊ ಸ್ಕಿಪ್ಪಿಂಗ್ ಆಗಲಿ, ಹಾಪಿಂಗ್ ಆಗಲಿ, ಜಂಪಿಂಗ್ ಆಕ್ಟಿವಿಟೀಸ್ ಆಗಲಿ, ಇವೆಲ್ಲಾನು ಎಲ್ಬಿನ್ ಸಂದ್ರತೆ ಹೆಚ್ಚಿಗೆ ಮಾಡ್ತಾವು. ಸೊ ಎಲ್ಬಿನ್ ಸಂದ್ರತೆ ಹೆಚ್ಚಿಗೆ ಆಗೋದ್ರಿಂದ ಸ್ವಲ್ಪ ಫ್ರಾಕ್ಚರ್ಸ್ ಆಗೋದು ಕಮ್ಮಿ ಆಗಿರ್ಬೋದು, ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಆಗಿರೋದ್ರಿಂದ ಅವರು ಆಯಾಸ ಪಡೋದನ್ನು ಕಮ್ಮಿ ಆಗಿರ್ಬೋದು. ಸೊ ಲಾಟ್ ಆಫ್ ಗ್ರೋಯಿಂಗ್ ಪೇನ್ಸ್ ಅಂತ ಬರ್ತಾವೆ, ಯಾಕಂದ್ರೆ ಬೆಳವಣಿಗೆ ಆಗೋ ಟೈಮ್ ಅಲ್ಲಿ ಅವರು ಸಾಮಾನ್ಯವಾಗಿ ನಮ್ಗೆ ಪೇರೆಂಟ್ಸ್ ಹೇಳ್ತಾರೆ, ಮಕ್ಕಳ ಆಟ ಆಡಿ ಬರ್ತಾರೆ, ರಾತ್ರಿ ಕಾಲ್ ಒತ್ತು, ಕೈ ಒತ್ತು ಅಂತ ಹೇಳ್ತಾ ಇರ್ತಾರೆ. ಸೊ ಸಾಮಾನ್ಯವಾಗಿ ಸೊ ಇದೆಲ್ಲ ವಿಟಮಿನ್ ಡಿ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೆ ಎಲ್ಲ ಕಾರಣ. ಯಾಕಂದ್ರೆ ಆಕ್ಟಿವಿಟಿ ವಿಲ್ ಟೇಕ್ ಯುವರ್ ಲಾಟ್ ಆಫ್ ಎನರ್ಜಿ ಕನ್ಸಂಪ್ಷನ್, ಅಕಾರ್ಡಿಂಗ್ಲಿ ಯು ಹ್ಯಾವ್ ಟು ಸಪ್ಲಿಮೆಂಟ್ ದ ರಿಕ್ವೈರ್ಮೆಂಟ್. ಸೊ ವೆನ್ಎವರ್ ದೇರ್ ಇಸ್ ಡಿಸ್ಪ್ಯಾರಿಟಿ, ಸೊ ಈ ತರ ಸಿಂಪ್ಟಮ್ಸ್ ಬರುವುದು ಸಾಮಾನ್ಯವಾಗಿ. ಸಪ್ಲಿಮೆಂಟ್ ಅಂತ ಪದವನ್ನ ಬಳಸಿದ್ರಿ, ಅಂತ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಿನ ಆಫ್ಟರ್ ಪ್ಯಾಂಡಮಿಕ್ ಅಂತ ಮಹಾಮಾರಿ ಆದ ತಕ್ಷಣ ಎಲ್ಲರೂ ಈ ಸಪ್ಲಿಮೆಂಟೇಶನ್ ಮಾರ್ಕೆಟ್ ನಲ್ಲಿ ಏನ್ ಸಿಗ್ತಾ ಇದೆ, ದೇರ್ ಇಸ್ ಲಾಟ್ ಆಫ್ ಡೂಪ್ಲಿಕೇಸಿ. ಅಂತ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳಿಗೆ ಈಗ ನೀವು ಹೇಳಿದ್ರಿ ಕ್ಯಾಲ್ಸಿಯಂ, ವಿಟಮಿನ್ ಡಿ ಅಂಡ್ ಇನ್ನೊಂದು ವಿಟಮಿನ್ ಸಿ, ಈ ಮೂರದ್ದು ಸಪ್ಲಿಮೆಂಟೇಶನ್ ಅವರಿಗೆ ಕೊಟ್ರೆ ಅವರ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಮಕ್ಕಳು ಅವರಿಗೆ ಏನಾದ್ರು ಸಮಸ್ಯೆ ಆಗುತ್ತೆ? ಸಪ್ಲಿಮೆಂಟೇಶನ್ ಈಗ ಎಲ್ಲಾ ಕಡೆ ಬಹಳ ಡೂಪ್ಲಿಕೇಸಿ ಬಹಳ ಬಂದಿದೆ. ಸೊ ಸಪ್ಲಿಮೆಂಟೇಶನ್ ಎಲ್ಲರಿಗೂ ಮ್ಯಾಂಡೇಟರಿ ಅಂತ ಹೇಳ್ತಾ ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ಎಲ್ಲಿ ನಾವು ಥೋड़ा ಕಾಯಿಲೆದಿಂದ ಎಲ್ಬಿನ್ ಸಂದ್ರತೆ ಕಳ್ಕೊಂಡಿರ್ಬೋದು, ಸ್ವಲ್ಪ ಬೇರೆ ಕಿಡ್ನಿ ತೋರ ಪ್ರಾಬ್ಲಮ್ಸ್ ಇರೋದಾಗೆ ವಿಟಮಿನ್ ಡಿ ಉತ್ಪನ್ನ ಆಗ್ತಾ ಇರೋದಿಲ್ಲ ದೇಹದಲ್ಲಿ. ಕೆಲವೊಬ್ಬರಿಗೆ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಸೇವಿಸಿದ್ರೆ ಅದು ದೇಹ ದಕ್ಸ್ಕೋತಾ ಇರೋದಿಲ್ಲ. ಇಂಥ ವಿಶೇಷ ಸಂದರ್ಭದಲ್ಲಿ ನಾವು ಸಪ್ಲಿಮೆಂಟ್ಸ್ ಹಾಕೊಳ್ಳೋದು ಬಹಳ ಕಾಮನ್. ಆ ತರ ಅಲ್ಲಿ ಸ್ಪೆಷಲ್ ಮೆಡಿಕೇಶನ್ಸ್ ಬರ್ತಾವೆ. ನಾವು ಪೌಡರ್ ಆ ತರ ಇರೋದ್ರಲ್ಲಿ ಅದರಲ್ಲಿ ಕಾನ್ಸಂಟ್ರೇಷನ್ ಬಹಳ ಕಮ್ಮಿ ಇರುತ್ತೆ. ಆಮೇಲೆ ಮಲ್ಟಿಪಲ್ ವಿಟಮಿನ್ ಇದ್ದಾಗೆ ವಿಟಮಿನ್ ಡಿ ಲೆವೆಲ್ ಆಗಲಿ, ಕ್ಯಾಲ್ಸಿಯಂ ಲೆವೆಲ್ ಆಗಲಿ ಬಹಳ ತುಂಬಾನೇ ಕಮ್ಮಿ ಕಾನ್ಸಂಟ್ರೇಷನ್ ಅಲ್ಲಿ ಇರುತ್ತೆ. ದಾಟ್ ನ್ಯಾಚುರಲಿ ವಿಲ್ ನಾಟ್ ಹೆಲ್ಪ್, ಬಟ್ ಸ್ಪೆಷಲೈಸ್ಡ್ ಇಂಥ ಸಂದರ್ಭದಲ್ಲಿ ನಾವು ಸ್ಪೆಷಲ್ ಮೆಡಿಕೇಶನ್ಸ್ ಸಪ್ಲಿಮೆಂಟ್ ಆಗಿ ಯಾವ ಕೊಡ್ತೇವಲ್ಲ, ಸೊ ದೋಸ್ ಆರ್ ಲಿಟಲ್ ಇಂಪಾರ್ಟೆಂಟ್ ಅಂಡ್ ಇಟ್ ವಿಲ್ ಹೆಲ್ಪ್ ದ ಚೈಲ್ಡ್. ಇದು ಯಾಕೆ ನಾನು ಕೇಳಿದ್ದು ಅಂದ್ರೆ, ಈಗ ಕೇಳೋರು ಪಾಲಕರು ಯಾರಾದ್ರೂ ಇದ್ರೆ ಅವರು ಈ ಮಾರುಕಟ್ಟೆಯಲ್ಲಿ ಜಾಹೀರಾತದಲ್ಲಿ ನೋಡಿ ಸೆಲ್ಫ್ ಮೆಡಿಕೇಟ್ ಮಾಡ್ತಾರೆ ಮಕ್ಕಳಿಗೆ ಇದನ್ನ ಕುಡಿಸಿದ್ರು. ಬಟ್ ನೀವೀಗ ಹೇಳಿದ್ರಿ ವೈದ್ಯರ ಸಲಹೆ ತುಂಬಾನೇ ಮುಖ್ಯ. ಅಂತ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಕನ್ಸಲ್ಟೇಷನ್ ಬೈ ಯೂಸ್ ವೆರಿ ಇಂಪಾರ್ಟೆಂಟ್. ಎಸ್, ಸೊ ಯಾಕಂದ್ರೆ ಮಕ್ಕಳಲ್ಲಿ ಡೋಸ್ ಆಗ್ಲಿ ಅಥವಾ ಅವರಲ್ಲಿ ಸ್ಪೆಷಲ್ ಕೆಲವೊಂದು ಪದಾರ್ಥ ಎಲ್ಲ ಮ್ಯಾಚುರಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಸುಮ್ನೆ ಕಮರ್ಷಿಯಲಿ ಅವೈಲೇಬಲ್ ತಗೊಂಡ್ರೆ ಅದ್ರ ಮೇಲೆ ಕಿಡ್ನಿ ಮೇಲೆ ಎಫೆಕ್ಟ್ ಬೀಳುದು ಅಥವಾ ಬೇರೆ ಎಲ್ಲ ಸೈಡ್ ಎಫೆಕ್ಟ್ ಬರುವುದು ಜಾಸ್ತಿಯಾಗಿ ನಾವು ಕಂಡು ಬರ್ತೀವಿ. ಆಮೇಲೆ ನಾನು ವಿಶೇಷವಾಗಿ ಹೇಳ್ಬೇಕಂದ್ರೆ ಇದು ನೀವು ಸಪ್ಲಿಮೆಂಟ್ ಅಂದಾಗೆ ನಾರ್ಮಲಿ ನಮ್ಮ
ಸೈಡ್ ಅಲ್ಲಿ ಈಗ ಯಾವುದೇ ಆದ್ರೂ ಒಂದ್ ಮಕ್ಕಳ ಬಿದ್ರೆ ಕಟ್ಸೋದು ಅಂತ ಏನ್ ಹೇಳ್ತೀವಿ, ಅದು ಸಾಮಾನ್ಯವಾಗಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಬಹಳಷ್ಟು ತುಂಬಾನೇ ಜನ ಪ್ರಾಕ್ಟೀಸ್ ಮಾಡ್ತಾರೆ. ಕಾರಣ ಆಗಿರ್ಬೋದು, ಹಣಕಾಸು ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಹಿರಿಯರು ಹೇಳಿರ್ಬೋದು ಮನೆಯಲ್ಲಿ. ಸೊ ಅಂತಲ್ಲಿ ಏನಾಗುತ್ತೆ, ಮಕ್ಕಳಲ್ಲಿ ಆ ತರ ಕಟ್ಸೋದ್ರಿಂದ ಒಮ್ಮೊಮ್ಮೆ ಗಟ್ಟಿಯಾಗಿ ಕಟ್ಸಿದ್ರೆ ರಕ್ತ ಸಂಚಾರ ಎಲ್ಲ ನಿತ್ರೆ ಸೊ ಕೈ ಕಳ್ಕೊಂಡು ಅಂತ ಸಂದರ್ಭ ಬಹಳ ನೋಡಿದೇವೆ ನಾವು ಹಳ್ಳಿಗಳಲ್ಲಿ. ಸೊ ಮಕ್ಕಳಲ್ಲಿ ಆ ತರ, ಯಾಕಂದ್ರೆ ಟಾಲರೇಬಲ್ ಲಿಮಿಟ್ ಏನಿರುತ್ತಲ್ಲ ಮಕ್ಕಳಲ್ಲಿ ಬಹಳ ಕಮ್ಮಿ ಇರುತ್ತೆ. ಸೊ ನಾವು ಏನ್ ಸ್ಟ್ರೆಂತ್ ಆಗಿ ಕಟ್ತೀವೋ ದೊಡ್ಡವರಿಗೆ ಅದೇ ಸೇಮ್ ಸ್ಟ್ರೆಂತ್ ಯೂಸ್ ಮಾಡುವಂಗ ಇರುದಿಲ್ಲ. ಸೊ ಡೆಫಿನೆಟ್ ಬಹಳ ಕಟ್ಟೋದ್ರಿಂದ ಕೈಯಲ್ಲಿ ಗುಳ್ಳಿ ಆಗಿ ಕೈಯೆಲ್ಲ ಉಳಿಸಲಾರ್ದಂಗೆ ಇಡುವ ಸಂದರ್ಭ ನಾವು ಬಹಳಷ್ಟು ನೋಡ್ತೀವಿ ಪ್ರಾಕ್ಟೀಸ್ ಅಲ್ಲಿ. ಸೊ ಕಟ್ಟೋದು ಮಕ್ಕಳಲ್ಲಿ ಕಮ್ಮಿನೇ ಮಾಡಿದ್ರೆ ಅದು ಚಲೋ. ಫ್ಯಾಂಟಾಸ್ಟಿಕ್. ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಸಂದರ್ಶನದಲ್ಲಿ ಇಷ್ಟೆಲ್ಲಾ ಮಾಹಿತಿಯನ್ನ ನೀವು ಕೊಟ್ರಿ. ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಏನಂದ್ರೆ, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಯಾವೆಲ್ಲ ರೀತಿ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ ಆಗಿದಾವೆ, ತಾಂತ್ರಿಕ ಪ್ರಗತಿಗಳು ಅಂತ ಹೇಳ್ಬೋದು? ಸೊ ಪರ್ಟೈನಿಂಗ್ ಟು ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್ ಇದಲ್ಲಿ ಓಕೆ. ಸೊ ಕಾಸ್ಟಿಂಗ್ ಟೆಕ್ನಿಕಲ್ ಈಗ ಪ್ಲಾಸ್ಟರ್ ಎಲ್ಲ ನೋಡಬಹುದು ನೀವು, ವೈಟ್ ಸಿಮೆಂಟ್ ಪ್ಲಾಸ್ಟರ್ಸ್ ಎಲ್ಲ ತುಂಬಾನೇ ಈಗ ಆಧುನಿಕವಾಗಿ ಪ್ಲಾಸ್ಟರ್ ಎಲ್ಲ ಲೈಟ್ ವೇಟೆಡ್ ಬಂದಿದ್ದಾವು, ಆಮೇಲೆ ವಾಟರ್ ಪ್ರೂಫ್ ಬಂದಿದ್ದಾವು. ಸೊ ಇದೆಲ್ಲ ಹೆವಿ ಅಂತ ಏನ್ ನಾವು ಪರ್ಸೆಪ್ಷನ್ಸ್ ತಿಳ್ಕೊತಿರ್ತೇವೆ ಅವೆಲ್ಲ ಆಗಿದಾವು. ಈಗೆಲ್ಲ ಆತರ ಇಲ್ಲ, ಆಧುನಿಕವಾಗಿ ವೆರಿ ಲೈಟ್ ವೇಟೆಡ್, ಯು ಕ್ಯಾನ್ ಡೂ ಆಲ್. ಅಂದ್ರೆ ನಿಮ್ದು ದಿನ ಕಾರ್ಯ ಏನೇನ್ ಇರ್ತೈತೆ ಎಲ್ಲಾ ಮಾಡ್ಕೋಬಹುದು. ಅದು ಏನು ನಿಮ್ಗೆ ವಜ್ಜೆ ಆಗಿ ನಿಮ್ಗೆ ತೊಂದರೆ ಕೊಡುವಂಗ ಏನಿರುದಿಲ್ಲ. ಮಟೀರಿಯಲ್ ಫ್ರಾಕ್ಚರ್ ಆದಾಗೆ ಮಕ್ಕಳಲ್ಲಿ. ಸೊ ಲಾಟ್ ಆಫ್ ಲೈಟ್ ವೇಟ್ ಮಟೀರಿಯಲ್, ವಾಟರ್ ಪ್ರೂಫ್ ಮಟೀರಿಯಲ್, ಅಂಡ್ ಸ್ಕಿನ್ ಏನು ಯಾವ ತರನು ನಿಮ್ಗೆ ಸ್ಕಿನ್ ತೊಂದರೆ ಇರಬಾರ್ದು, ಅಲರ್ಜಿ, ಇಚ್ಚಿಂಗ್ಸ್ ಇವೆಲ್ಲ ಕಾಮನ್ ಆಗಿ ನಾವು ವೈಟ್ ಪ್ಲಾಸ್ಟರ್ ಅಲ್ಲಿ ನೋಡ್ತಾ ಇರ್ತೀವಿ. ಈಗೆಲ್ಲ ನೆಕ್ಸ್ಟ್ ಜನರೇಷನ್ ಪ್ಲಾಸ್ಟರ್ಸ್ ಅಲ್ಲಿ ಇವೆಲ್ಲ ನಾವು ಕಮ್ಮಿಯಾಗಿ ಕಂಡು ಬರ್ತಾ ಇರೋದು. ಸೊ ಆಲ್ ದ ಸೈಡ್ ಎಫೆಕ್ಟ್ಸ್ ಆರ್ ಆಲ್ ಟೇಕನ್ ಕೇರ್. ಸೊ ಈ ತರ ಇರೋದ್ರಿಂದ ಮಕ್ಕಳ ಕಂಪ್ಲೈನ್ಸ್ ಅಂದ್ರೆ ಅದ್ರ ಪಟ್ಟಿ ಹಾಕ್ಸ್ಕೊಳ್ಳೋದು ರೀತಿ ಆಗಿರ್ಲಿ, ಪಟ್ಟಿ ಹಾಕೊಂಡು 3 ವಾರ 4 ವಾರ ಅದ್ರ ಗೊತ್ತಾ ಇರೋದಾಗ್ಲಿ, ಇವೆಲ್ಲ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಸೊ ಶಸ್ತ್ರಚಿಕಿತ್ಸೆಯಲ್ಲಿ ನಾನು ಹೇಳ್ಬೋದು ಜಾಯಿಂಟ್ ರೀಕನ್ಸ್ಟ್ರಕ್ಷನ್ ಸರ್ಜರೀಸ್ ಅಲ್ಲಿ ಮಿನಿಮಮ್ ಇಂಪ್ಲಾಂಟ್ ಅಂದ್ರೆ ಮಕ್ಕಳಲ್ಲಿ ಜಾಸ್ತಿ ಇಂಪ್ಲಾಂಟೇಶನ್ ಇರ್ಲಾರ್ದೇನೆ ಸರಿಪಡಿಸುವಂತದ್ದು ಆಧುನಿಕ ಆಗಿ ಬಂದಿದ್ದಾವು. ಇಂಪ್ಲಾಂಟೇಶನ್ ಅಲ್ಲ ಆದ್ರೆ ಬಹಳ ಲೈಟ್ ವೇಟ್ ಮಟೀರಿಯಲ್ ವಿಚ್ ವಿಲ್ ನಾಟ್ ಕಾಸ್ ಎನಿ ಪ್ರಾಬ್ಲಮ್ ಟು ಚೈಲ್ಡ್ ಆರ್ ಚೈಲ್ಡ್ ಅಂಗಗಳಾಗಲಿ ಆ ತರ ಇದರಿಂದ ಲಾಟ್ ಆಫ್ ಇಂಪ್ಲಾಂಟ್ ಟೆಕ್ನಿಕ್ ಆಲ್ಸೋ ಬಿನ್ ಡೆವಲಪ್. ಸೊ ಇದೆಲ್ಲ ಶಸ್ತ್ರಚಿಕಿತ್ಸೆ ಆಗಿರ್ಲಿ ಅಥವಾ OPD ಅಲ್ಲಿ ಪ್ಲಾಸ್ಟಿಕ್ ಟೆಕ್ನಿಕ್ಸ್ ಆಗಿರ್ಲಿ, ಇದೆಲ್ಲಾನು ಬಹಳ ಸ್ಟ್ರೀಮ್ಲೈನ್ ಆಗಿ ಆಧುನಿಕವಾಗಿ ಬಂದಿದೆ, ಬೆಳೆದಿದೆ. ಅಫ್ಕೋರ್ಸ್. ಸೊ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ನಾವು ವಿಶೇಷವಾಗಿ ಈ ವಿಷಯವಿತು ಮಕ್ಕಳ ಎಲುಬು, ನರ ಮತ್ತು ಕೀಳು ಚಿಕಿತ್ಸೆ, ಈ ಒಂದು ವಿಷಯದ ಕುರಿತು ಡಾಕ್ಟರ್ ನವೀನ್ ಕುಮಾರ್ ಪಾಟೀಲ್ ಅವರು ಬಹಳ ನಾನು ಕೇಳಿರೋ ಪ್ರಶ್ನೆಗೆ ವಿವರವಾದ ಉತ್ತರವನ್ನು ಕೊಟ್ಟರು. ಅದರೊಂದಿಗೆ ಈಗ ಕಾರ್ಯಕ್ರಮ ಮುಗಿಸ್ಲಿಕ್ಕೆ ನಾವು ಬರ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಕೊನೆಯದಾಗಿ ನಮ್ಮ ಸ್ನೇಹಿತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಇದಕ್ಕೆ ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್ ಅಂತೇವೆ. ಇದು ಸಬ್ ಸ್ಪೆಷಾಲಿಟಿ ಆಫ್ ಆರ್ಥೋಪೆಡಿಕ್. ಇದರಲ್ಲಿ ಮಕ್ಕಳ ಮೂಳೆ ಅಥವಾ ಎಲುಬು, ಕೀಳು ಅಥವಾ ನರ, ನಾವು ಟೆಂಡನ್ಸ್ ಅಂಡ್ ಲಿಗಮೆಂಟ್ಸ್ ಏನಂತೀವಿ. ಸೊ ಇವೆಲ್ಲ ಸಮಸ್ಯೆಗಳು ಬಹಳ ಕಾಮನ್ ಇದೆ. ಆದ್ರೆ ನಾವು ಮಕ್ಕಳ ಎಲುಬು ಮತ್ತು ದೊಡ್ಡವರ ಎಲುಬಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಆಕಾರಲ್ಲಾಗಿರ್ಲಿ, ಅದರ ಸಂದ್ರತೆಯಲ್ಲಾಗಿರ್ಲಿ, ಅದರ ಬೆಳವಣಿಗೆ ರೂಪದಲ್ಲಾಗಿರ್ಲಿ, ಇವೆಲ್ಲಾನು ಡಿಫ್ರೆನ್ಸಸ್ ನಾವು ಕೇರ್ ಟೇಕ್ ಮಾಡಿ ಅದ್ರ ತಕ್ಕಂತೆ ಡಿಸೀಸಸ್ ಅನಲೈಸ್ ಮಾಡಿ ಟ್ರೀಟ್ಮೆಂಟ್ ಕೊಡೋದನ್ನು ನಾವು ನೋಡ್ಕೋಬೇಕ್ರಿ. ಇಲ್ಲಾಂದ್ರೆ ಯಾಕಂದ್ರೆ ಗ್ರೋತ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಟೈಮ್ ಬೇಸ್ಡ್. ಸೊ ಟೈಮ್ ಅಲ್ಲಿ ಟ್ರೀಟ್ಮೆಂಟ್ ಇಂಟರ್ವೆನ್ಷನ್ ಆಗ್ಲಿಲ್ಲ ಅಂದ್ರೆ ಅದರದ್ದು ಪರಿಣಾಮ ಲೈಫ್ ಲಾಂಗ್ ಅನುಭವಿಸಬೇಕಾಗುತ್ತೆ. ಸೊ ಟೈಮ್ಲಿ ಇಂಟರ್ವೆನ್ಷನ್ ಮಾಡೋದ್ರಿಂದ ಕಮ್ಮಿ ಸಮಯದಲ್ಲೂ ಟ್ರೀಟ್ಮೆಂಟ್, ಕಮ್ಮಿ ವಿಧಾನದಲ್ಲಿನೂ ಟ್ರೀಟ್ಮೆಂಟ್ ಕೊಟ್ರೆ ಲಾಟ್ ಆಫ್ ಪ್ರಾಬ್ಲಮ್ಸ್ ನಾವು ಅವಾಯ್ಡ್ ಮಾಡಬಹುದು. ಸೊ ಅಲ್ಟಿಮೇಟ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ದಟ್ ಈಸ್ ದಿಸ್, ಐ ಥಿಂಕ್ ದಿಸ್ ಫ್ರೇಸ್ ಇಸ್ ಮೋರ್ ಅಪ್ರೋಪ್ರಿಯೇಟ್ ಟು ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್. ನಿಜ. ಅಂಡ್ ಆ ಒಂದು ಮಾತಿನ ನೀವು ಏನ್ ಹೇಳಿದ್ರಲ್ಲ, ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್, ಅಂಡ್ ಅದಕ್ಕೆ ನೀವು ಇದ್ದೀರಾ 100%. ಸೊ ಕಾರ್ಯಕ್ರಮ ಸ್ನೇಹಿತರೆ, ಇವತ್ತಿನ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮ ವಿಷಯವಾಗಿದ್ದು ಮಕ್ಕಳ ಎಲುಬು, ನರ ಮತ್ತು ಕೀಳು ಚಿಕಿತ್ಸೆ. ಈ ಒಂದು ವಿಷಯದ ಕುರಿತು ನಮ್ಮೊಂದಿಗೆ ಮಾಹಿತಿಯನ್ನ, ವಿವರವಾದ ಮಾಹಿತಿಯನ್ನ ಹಂಚಿಕೊಂಡರು ಡಾಕ್ಟರ್ ನವೀನ್ ಕುಮಾರ್ ಪಾಟೀಲ್, ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಸರ್ಜನ್. ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ಬಹುಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂಡ್ ನಮಸ್ಕಾರ. ಧನ್ಯವಾದಗಳು. ಧನ್ಯವಾದ. ಸೊ ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮಕ್ಕಳು, ಎಲುಬು, ನರ ಮತ್ತು ಕೀಳು ಚಿಕಿತ್ಸೆ. ಈ ಒಂದು ವಿಷಯದ ಕುರಿತು ಡಾಕ್ಟರ್ ನವೀನ್ ಪಾಟೀಲ್ ಅವರು ತಮ್ಮ ವಿವರವಾದ ಒಂದು ಮಾಹಿತಿಯನ್ನ ಹಂಚಿಕೊಂಡ್ರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM. ಇದು KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.